ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2024 ಸೆಪ್ಟೆಂಬರ್ ತಿಂಗಳ 30ನೇ ತಾರೀಕು ಇಂದು ವಾಸರ ಅಂದರೆ ಸೋಮವಾರ. ಈ ಸೋಮವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ದಕ್ಷಿಣಾಯಿನೆ, ವರ್ಷ ಋತು, ಭಾದ್ರಪದ ಮಾಸ, ಕೃಷ್ಣ ಪಕ್ಷದ ತ್ರಯೋದಶಿಯ ತಿಥಿ ಈ ದಿನ ಇದೆ. ಇದು ಈ ದಿನ ಸಂಜೆ 6:37 ಇರಲಿದೆ. ನಂತರ ಚತುರ್ದಶಿಯ ತಿಥಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಮಖ ನಕ್ಷತ್ರ. ಇದು ಈ ದಿನ ಬೆಳಿಗ್ಗೆ 7:24 ಇರಲಿದೆ. ನಂತರ ಪುಬ್ಬ ನಕ್ಷತ್ರ ಅಂದರೆ ಪೂರ್ವ ಫಲ್ಗುಣಿ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ವಣಿಜ. ಇದು ಈ ದಿನ ರಾತ್ರಿ 7:09 ಇರಲಿದೆ. ನಂತರ ಉತ್ತರ ಕರ್ಣ ಗರಜ ಆರಂಭ ಆಗುತ್ತೆ. ಈ ದಿನದ ಯೋಗ ಶುಭ ಯೋಗ. ಇದು ಈ ದಿನ ರಾತ್ರಿ 1:17 ಇರಲಿದೆ. ನಂತರ ಶುಕ್ಲ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಳೆ ಪೂರ್ವ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಕನ್ಯಾ, ಚಂದ್ರ ಇರುವಂಥ ರಾಶಿ ಸಿಂಹ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7:43 ಬೆಳಿಗ್ಗೆ 9:13 ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 1:43 ಮಧ್ಯಾಹ್ನ 3:13 ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 10:43 ಮಧ್ಯಾಹ್ನ 12:13 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:34 ಮಧ್ಯಾಹ್ನ 1:22 ಹಾಗೆ ಮಧ್ಯಾಹ್ನ 2:57 ಅಪರಾಹ್ನ 3:44 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುಷ್ಟ ಮುಹೂರ್ತ ಇರುವಂತಹ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:47 ಮಧ್ಯಾಹ್ನ 12:35 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ರಾತ್ರಿ 2:04 ರಾತ್ರಿ 3:52 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 6:08 ಸೂರ್ಯಾಸ್ತ ಸಂಜೆ 6:12. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮಿಥುನ, ಸಿಂಹ, ತುಲಾ, ವೃಶ್ಚಿಕ, ಕುಂಭ ಮತ್ತೆ ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಚಂದ್ರ. ಚಂದ್ರ ಅಂತ ಹೇಳಿದ್ರೆ ವಿಶೇಷವಾಗಿ ಪಾನೀಯಕ್ಕೆ ಅಂದರೆ ದ್ರವ ಪದಾರ್ಥಕ್ಕೆ ಚಂದ್ರ ಕಾರಕನಾಗಿರುವಂಥವನು. ಇಲ್ಲಿ ಜಲ ಇರ್ಬೋದು, ಹಾಲಿರ್ಬೋದು, ಎಣ್ಣೆ, ಪೆಟ್ರೋಲ್ ಇವುಗಳಿಗೆಲ್ಲ ಕಾರಕತ್ವವನ್ನು ಹೊಂದಿರುವಂಥವನು ಚಂದ್ರ. ಹಾಗೆ ನಮ್ಮ ಮನಸ್ಸಿಗೂ ಕೂಡ ಚಂದ್ರ ಕಾರಕ. ಅದಕ್ಕಾಗಿಯೇ ಚಂದ್ರನನ್ನು ಮನಃಕಾರಕ ಅಂತ ಹೇಳಿ ಕರೆಯುವಂಥದ್ದು. ಹಾಗಾಗಿ ನಮ್ಮ ಕಲ್ಪನೆಗೆ, ನಮ್ಮ ಒಂದು ಚಂಚಲತೆಗೆ, ನಮ್ಮ ಮನಸ್ಸಿಗೆ ಕಾರಕನಾಗಿರುವಂಥ ಚಂದ್ರನಿಂದ ಈ ದಿನ ವಿಶೇಷವಾದಂಥ ಫಲಗಳು ಕೆಲವರಿಗೆ ಸಿಕ್ಕತ್ತೆ. ಅದರಲ್ಲೂ ಈ ದಿನ ಪ್ರಯಾಣಕ್ಕೆ, ಸಂಚಾರಕ್ಕೆ ತುಂಬ ಅನುಕೂಲಕರವಾಗಿರುವಂಥ ಸಂದರ್ಭಗಳಿದೆ.
ಹಾಗೆ ಈ ದಿನ ಇರುವಂಥ ಗುರುಹೋರದ ಸಮಯ ಅಂತ ಹೇಳಿದ್ರೆ ಇದು ಈ ದಿನ ಬೆಳಿಗ್ಗೆ 8 ಗಂಟೆ 9 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 9 ನಿಮಿಷದವರೆಗೆ. ಇನ್ನು ಅಪರಾಹ್ನ 3 ಗಂಟೆ 9 ನಿಮಿಷದಿಂದ ಅಪರಾಹ್ನ 4 ಗಂಟೆ 9 ನಿಮಿಷದವರೆಗೆ. ಇನ್ನು ರಾತ್ರಿ 10 ಗಂಟೆ 9 ನಿಮಿಷದಿಂದ ರಾತ್ರಿ 11 ಗಂಟೆ 9 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಅದೇ ರೀತಿ ಈ ದಿನ ಶನಿಹೋರ ಇರುವಂಥ ಸಮಯ ಅಂತ ಹೇಳಿದ್ರೆ ಇದು ಈ ದಿನ ಬೆಳಿಗ್ಗೆ 7 ಗಂಟೆ 9 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 9 ನಿಮಿಷದವರೆಗೆ. ಹಾಗೆ ಮಧ್ಯಾಹ್ನ 2 ಗಂಟೆ 9 ನಿಮಿಷದಿಂದ ಮಧ್ಯಾಹ್ನ 3 ಗಂಟೆ 9 ನಿಮಿಷದವರೆಗೆ. ಹಾಗೆ ರಾತ್ರಿ 9 ಗಂಟೆ 9 ನಿಮಿಷದಿಂದ ರಾತ್ರಿ 10 ಗಂಟೆ 9 ನಿಮಿಷದವರೆಗೆ ಶನಿಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ಯಾಕೆಂದರೆ ಶನಿ ನಿಧಾನವಾಗಿ ಚಲಿಸುವಂಥವನು, ಮಂದಗತಿ. ಆದ್ದರಿಂದಲೇ ಶನಿ ಹೋರಾದಲ್ಲಿ ನೀವು ಯಾವುದಾದ್ರೂ ಕೆಲಸಗಳನ್ನು ಆರಂಭ ಮಾಡಿದರೆ ಈ ದಿನ ಅದು ನಿಧಾನವಾಗುತ್ತೆ, ಫಲಿತಾಂಶ ಬೇಗ ಸಿಕ್ಕಲ್ಲ. ಹಾಗಾಗಿನೇ ಕೆಲವೊಂದು ಪ್ರಮುಖವಾದಂಥ ವಿಚಾರಗಳನ್ನು ತುರ್ತು ಪ್ರಯಾಣವನ್ನು ನೀವು ಶನಿ ಹೋರಾದಲ್ಲಿ ಮಾಡಬೇಡಿ. ಇನ್ನು ಈ ದಿನ ಇರುವಂಥ ಕುಜಹೋರ ಕೂಡ ಸ್ವಲ್ಪ ಅನ್ಫೇವರಬಲ್ ಆಗಿರುವಂಥದ್ದು. ಅದರಲ್ಲೂ ಭೂಮಿಗೆ ಸಂಬಂಧಪಟ್ಟಂಥ ವ್ಯವಹಾರಗಳನ್ನು ಮಾಡುವಂಥವ್ರಿಗೆ, ರಿಯಲ್ ಎಸ್ಟೇಟ್ನಲ್ಲಿ ಇರುವಂಥವ್ರಿಗೆ, ಇನ್ನು ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡಬೇಕು, ಖರೀದಿ ಮಾಡಬೇಕು ಅಂಥ ಪ್ರಕ್ರಿಯೆಯಲ್ಲಿರುವಂಥವರು ಯಾವುದೇ ಈ ಭೂ ಸಂಬಂಧಿತವಾದಂಥ ವಿಚಾರಗಳನ್ನು ಕುಜಹೋರದಲ್ಲಿ ಮಾಡಬೇಡಿ. ಹಾಗೆ ಈ ಕೇಸುಗಳನ್ನು ಫೈಲ್ ಮಾಡುವಂಥದ್ದು, ನ್ಯಾಯಾಲಯದ ಪ್ರಕರಣಗಳಲ್ಲಿ ವಿಚಾರಗಳನ್ನು ತಿಳ್ಕೊಳ್ಳುವಂಥದ್ದು, ಫಾಲೋಅಪ್ ಮಾಡುವಂಥ ವಿಚಾರ, ಇದನ್ನು ಕೂಡ ಈ ದಿನ ಇರುವಂಥ ಕುಜಹೋರದಲ್ಲಿ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 9 ಗಂಟೆ 9 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 9 ನಿಮಿಷದವರೆಗೆ. ಇನ್ನು ಅಪರಾಹ್ನ 4 ಗಂಟೆ 9 ನಿಮಿಷದಿಂದ ಸಂಜೆ 5 ಗಂಟೆ 9 ನಿಮಿಷದವರೆಗೆ. ಹಾಗೆ ರಾತ್ರಿ 11 ಗಂಟೆ 9 ನಿಮಿಷದಿಂದ ರಾತ್ರಿ 12 ಗಂಟೆ 9 ನಿಮಿಷದವರೆಗೆ ಕುಜಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಒಳ್ಳೆಯ ಸಮಯ ಯಾವುದಿದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳಿ. ಅದಕ್ಕಾಗಿಯೇ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಈ ಪಂಚ ಅಂಗಗಳನ್ನು ನೀವು ಪ್ರತಿದಿನ ತಿಳ್ಕೊಳ್ಬೇಕು. ಅದು ಮಹಾಪುಣ್ಯದ ಕೆಲಸ. ಅದರಲ್ಲೂ ಸಿರಿಗನ್ನಡ ಸುದ್ದಿವಾಹಿನಿ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಂಡ್ರೆ ಇದರಲ್ಲಿ ನಿಮಗೆ ಬೇಕಾದಂಥ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡ್ತಾ ನಿಮ್ಮ ಚಟುವಟಿಕೆಗಳನ್ನು ಆರಂಭ ಮಾಡಿ, ನಿಮ್ಮ ಪ್ರಯಾಣವನ್ನು ಕೂಡ ಪ್ರಾರಂಭ ಮಾಡಿ. ಯಾಕೆಂದರೆ ಅತ್ಯುತ್ತಮವಾದಂಥ ಸಮಯ ಯಾವುದು, ಅದರಲ್ಲೂ ಈ ದುರ್ಮುಹೂರ್ತ ಇರುವಂಥ ಸಮಯ, ಅಮೃತ ಕಾಲ ಯಾವಾಗಿದೆ, ಯಾವ ಸಂದರ್ಭದಲ್ಲಿ ಯಾವ ಹೊರದಲ್ಲಿ ಯಾವ ಕೆಲಸಗಳನ್ನು ಆರಂಭ ಮಾಡಬೇಕು, ಈ ಎಲ್ಲ ವಿವರಗಳು ಕೂಡ ಈ ಚಾನೆಲ್ನಲ್ಲಿ ನಿಮಗೆ ಲಭ್ಯ ಆಗುತ್ತೆ. ಹಾಗಾಗಿ ಇದನ್ನು ನೀವು ಪ್ರತಿದಿನ ವೀಕ್ಷಣೆ ಮಾಡಿ, ಪ್ರತಿದಿನ ಅನುಸರಣೆ ಮಾಡಿ, ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ, ನಿಮಗೆ ಒಳ್ಳೆಯದಾಗತ್ತೆ. ಹಾಗೆ ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಅದರಲ್ಲೂ ಪಿತೃಪಕ್ಷದ 13ನೇ ದಿನ, ತ್ರಯೋದಶಿಯ ದಿನ ಇದು. ಹಾಗಾಗಿ ಈ ದಿನ ನೀವು ತರ್ಪಣವನ್ನು ಕೊಡುವಂಥದ್ದು, ಶ್ರಾದ್ದಾದಿಗಳನ್ನು ಮಾಡುವಂಥದ್ದು, ಹಾಗೆ ಪಿತೃ ಕಾರ್ಯಗಳನ್ನು ನೆರವೇರಿಸಲಿಕ್ಕೆ ತುಂಬ ವಿಶೇಷವಾಗಿರುವಂಥ ದಿನ. ಆದರೆ ನಾಳೆ ಘಾತ ಚತುರ್ದಶಿ, ಅದರಲ್ಲೂ ವಿಷ ಶಸ್ತ್ರ ಹತಾದಿನಂ ಅಂತ ಹೇಳಿ ಆಚರಣೆ ಮಾಡುವಂಥದ್ದು. ಯಾರು ದುರ್ಮರಣ ಹೊಂದಿದ್ದಾರೆ, ವಿಷದಿಂದ ಹತ್ಯೆಯಾಗಿದ್ದಾರೆ, ಇನ್ನು ಪ್ರಾಣಿಗಳಿಂದಾಗ್ಲಿ ಆಯುಧಗಳಿಂದಲಾಗ್ಲಿ ಅವ್ರಿಗೆ ಮರಣ ಬಂದಿದೆ, ಅಂಥವ್ರಿಗೆ ಸಹಜವಾದ ಮರಣ ಬಂದಿರಲ್ಲ, ಅಂತಹ ಅಸಹಜ ಸಾವಿಗೆ ಈಡಾಗಿರುವಂಥವ್ರಿಗೆ ನಾಳೆ ತರ್ಪಣವನ್ನು ಕೊಡಬೇಕು, ನಾಳೆ ಶ್ರಾದ್ದಾದಿಗಳನ್ನು ಮಾಡಬೇಕು. ಹಾಗಾಗಿ ನಾಳೆ ಘಾತ ಚತುರ್ದಶಿ ಇರುವಂಥದ್ದು. ನಾಳೆ ಮಾಸ ಶಿವರಾತ್ರಿ ಕೂಡ ಇರುತ್ತೆ. ಇನ್ನು 2ನೇ ತಾರೀಕು ಬುಧವಾರ ಅಮಾವಾಸ್ಯೆಯ ದಿನ. ಇದು ಮಹಾಲಯ ಅಮಾವಾಸ್ಯೆ, ಮಹಾನವಮಿಯ ಅಮಾವಾಸ್ಯೆ ಅಂತ ಹೇಳಿ ಕರೆಯುವಂಥದ್ದು ಕೂಡ ಇದೆ. ಇದೇ ಸರ್ವಪಿತೃ ಅಮಾವಾಸ್ಯೆ. ಹಾಗಾಗಿ ಅಮಾವಾಸ್ಯೆಯ ಬಗ್ಗೆ ನೀವು ಸಾಕಷ್ಟು ವಿಚಾರಗಳನ್ನು ತಿಳ್ಕೊಳ್ತಾ ಇದ್ದೀರಿ. ಅದರಲ್ಲೂ ಕೆಲವರು ಪಿತೃಪಕ್ಷವನ್ನು ಆಚರಣೆ ಮಾಡಿದ್ದೀರಿ, ಒಂದಿಬ್ಬರು ಪಿತೃಪಕ್ಷದ ಆಚರಣೆ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ಸ್ವಯಂ ಪಾಕಕ್ಕಾಗಿ ಹಣವನ್ನು ಫೋನ್ ಪೇ ಮೂಲಕ ಕಳಿಸಿರುವಂಥದ್ದು ಇದೆ. ಹಾಗಾಗಿ ಸ್ವಯಂ ಪಾಕಕ್ಕೆ ನೀವು ಕಳಿಸಿರುವಂತಹ ಹಣ ತಲುಪಿದೆ. ಈ ಹಿನ್ನೆಲೆಯಲ್ಲಿ ನೀವು ಬಯಸಿದಂತೆ ಪಿತೃ ಕಾರ್ಯವನ್ನು ನೆರವೇರಿಸಲಾಗುತ್ತೆ. ನಿಮ್ಮ ಕುಟುಂಬದಲ್ಲಿ ಗತಿಸಿರುವಂತಹ ಪಿತೃಗಳು ಯಾರ್ಯಾರಿದ್ದಾರೋ ಅವರ ಹೆಸರುಗಳನ್ನು ಕಳಿಸಿ, ಅವರ ಗೋತ್ರ ಗೊತ್ತಿದ್ರೆ ಅದನ್ನು ಕೂಡ ಕಳಿಸಿ. ಮರಣ ಹೊಂದಿದವರ ಹೆಸರಿನಲ್ಲಿ ತರ್ಪಣವನ್ನು ಬಿಡುವಂಥದ್ದಾಗ್ಲಿ, ಅಥವಾ ನಿಮ್ಮ ಕುಟುಂಬಕ್ಕೆ ನಿಮ್ಮ ಹಿರಿಯರು ಆಶೀರ್ವಾದ ಮಾಡಿ ಕುಟುಂಬ ಉತ್ತರೋತ್ತರವಾಗಿ ಅಭಿವೃದ್ಧಿ ಹೊಂದಲಿ ಅಂತ ಹೇಳಿ ನಾವು ಕೂಡ ಪ್ರಾರ್ಥನೆ ಮಾಡ್ತೇವೆ. ಹಾಗಾಗಿ ನಿಮ್ಮ ಅನಿಸಿಕೆಯಂತೆ ನೀವು ಕಳುಹಿಸಿರುವಂತಹ ಹಣವನ್ನ ಸ್ವಯಂ ಪಾಕಕ್ಕೆ ಬಳಸಿಕೊಳ್ಳಲಾಗುತ್ತೆ. ಹಾಗಾಗಿ ನಿಮ್ಮ ಕುಟುಂಬ ಉತ್ತರೋತ್ತರವಾಗಿ ಅಭಿವೃದ್ಧಿ ಹೊಂದಲಿ, ಕುಟುಂಬದಲ್ಲಿ ಇರುವಂತಹ ಯಾವುದೇ ರೀತಿಯ ಸಮಸ್ಯೆಗಳಿಗೂ ಕೂಡ ಸುಖಾಂತ್ಯವಾಗಲಿ, ಅದಕ್ಕೆ ಒಂದು ಪರಿಹಾರ ಸಿಕ್ಕಲಿ, ನಿಮ್ಮ ಜೀವನ ಮತ್ತಷ್ಟು ಸುಧಾರಣೆಗೊಳ್ಳಿ.
ಹಾಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯಾದಿಗಳನ್ನು ಕೊಟ್ಟು ಭಗವಂತ ಕಾಪಾಡಲಿ. ನಿಮ್ಮ ಕುಟುಂಬದ ಪಿತೃಗಳು ಕೂಡ ನಿಮಗೆ ಆಶೀರ್ವಾದ ಮಾಡಲಿ, ಪಿತೃದೋಷ ನಿವಾರಣೆಯಾಗಲಿ ಅಂತ ಹೇಳಿ ನಾವು ಕೂಡ ಪ್ರಾರ್ಥನೆಯನ್ನು ಮಾಡ್ತೇವೆ. ಹಾಗಾಗಿ ಬಂಧುಗಳೇ, ಪಿತೃಗಳಿಗೆ ನಾವು ಸಲ್ಲಿಸುವಂತಹ ವಂದನಾರ್ಪಣೆ ಏನಿದೆ ಇದೇ ಪಿತೃಪಕ್ಷದ ವಿಶೇಷತೆ. ಹಾಗಾಗಿ ಇನ್ನು 2 ದಿನಗಳಿದೆ. ಅದರಲ್ಲಿ ನೀವು ನಿಮ್ಮ ಅಗಲಿದಂತಹ ಪಿತೃಗಳಿಗೆ ತರ್ಪಣವನ್ನು ಕೊಡುವಂಥದ್ದು, ಶ್ರಾದ್ದಾದಿಗಳನ್ನು ಮಾಡುವಂಥದ್ದು ಅಥವಾ ಸ್ವಯಂ ಪಾಕವನ್ನು ಕೊಡುವಂತಹ ಒಂದು ಏರ್ಪಾಟ್ ಮಾಡಿಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ನಮ್ಮ ಜನ್ಮಕ್ಕೆ, ನಮ್ಮ ಇಂದಿನ ಜೀವನಕ್ಕೆ ನಮ್ಮ ಪಿತೃಗಳ ಕೊಡುಗೆ ಅಪಾರವಾಗಿದೆ. ಆದ್ದರಿಂದ ವರ್ಷಕ್ಕೊಮ್ಮೆ ಅವರೆಲ್ಲರನ್ನ ನಾವು ಜ್ಞಾಪಿಸ್ಕೊಂಡು ನಮ್ಮ ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದು ನಮ್ಮ ಕರ್ತವ್ಯ. ಹಾಗಾಗಿ ಈ ಒಂದು ಜವಾಬ್ದಾರಿಗೆ ಸರ್ವರೂ ಕೂಡ ಬಾಧ್ಯರು. ಇದರಲ್ಲಿ ಜಾತಿ ಧರ್ಮದ ಭೇದ ಅನ್ನುವಂಥದ್ದು ಇಲ್ಲ. ಪ್ರತಿಯೊಬ್ಬರೂ ಕೂಡ ಅವರವರ ಪಿತೃಗಳಿಗೆ ಈ ಕೆಲಸವನ್ನು ಮಾಡಲೇಬೇಕು. ಹಾಗಾಗಿ ಪಿತೃಪಕ್ಷ ಸರ್ವರಿಗೂ ಕೂಡ ಅನ್ವಯವಾಗುವಂಥ ಒಂದು ಆಚರಣೆ. ಇಲ್ಲಿ ಈಗಾಗಲೇ ಹೇಳಿದಾಗೆ ಭಾನುವಾರದ ದಿನ ಆಗಲಿ, ಶುಕ್ರವಾರ ಆಗಲಿ, ಭರಣಿ ನಕ್ಷತ್ರ ಇರೋ ದಿನ, ಕೃತಿಕಾ ನಕ್ಷತ್ರ ಇರೋ ದಿನ ಅಥವಾ ಮಖ ನಕ್ಷತ್ರ ಇರುವಂತಹ ದಿನಗಳಲ್ಲಿ ಕೂಡ ತಿಲತರ್ಪಣವನ್ನ ನಿಷೇಧ ಮಾಡಿದ್ದಾರೆ. ಆದರೆ ಪಿತೃಪಕ್ಷದಲ್ಲಿ ಮಾತ್ರ ಯಾವುದೇ ನಿಷಿದ್ಧ ತಿಥಿ, ವಾರ, ನಕ್ಷತ್ರಗಳಿದ್ರೂ ಕೂಡ ತಿಲತರ್ಪಣವನ್ನ ಮಾಡಬಹುದು ಅನ್ನುವಂಥ ಒಂದು ವಿಚಾರ ಇದೆ. ಆದರೆ ಈ ತಿಲತರ್ಪಣವನ್ನ ಮನೆಯ ಒಳಗಡೆ ಮಾಡಬಾರ್ದು, ಹೊರಗಡೆ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಯಾವುದಾದ್ರೂ ಪವಿತ್ರ ನದಿ ತೀರಗಳಲ್ಲಿ, ಗೋಕರ್ಣಾದಿ ತೀರ್ಥಕ್ಷೇತ್ರಗಳಲ್ಲಿ ಪಿತೃಪಕ್ಷದ ಅವಶ್ಯವಾಗಿ ತರ್ಪಣದ ಅಧಿಕಾರ ಉಳ್ಳಂಥವರು ಮಾಡಲೇಬೇಕು ಅನ್ನುವಂಥದ್ದು. ಇನ್ನು ಪವಿತ್ರ ನದಿಗಳಾದಂತಹ ಕಾವೇರಿ ಇರ್ಬೋದು, ಗಂಗಾ ನದಿ ಇರ್ಬೋದು ಅಥವಾ ಇನ್ನಿತರ ನದಿಗಳಲ್ಲಿ ಕೂಡ, ನದಿ ತೀರಗಳಲ್ಲಿ ಕೂಡ ಈ ತರ್ಪಣಾದಿಗಳನ್ನ ಅರ್ಪಿಸಬಹುದು. ಹಾಗೆ ಕೆಲವರಿಗೆ ತಂದೆ ತಾಯಿ ಇರಲ್ಲ, ಆದರೆ ವಿವಾಹ ಆಗಿರುತ್ತೆ. ಅಂತಹ ವಿವಾಹ ಆಗಿ ಇನ್ನು 1 ವರ್ಷ ಮುಗಿಯದವರು ತರ್ಪಣವನ್ನ ಮಾಡಬಾರ್ದು. ಅದಕ್ಕೆ ಬದಲಿಗೆ ಬೇರೊಬ್ಬರ ಮೂಲಕ ಮಾಡಿಸಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ನಮ್ಮ ಜೀವನದ ಏಳ್ಗೆ, ನಮ್ಮ ಸಾಫಲ್ಯ ನಮ್ಮ ಹಿರಿಯರ ಆಶೀರ್ವಾದದ ಮೇಲೆ ಇರುವಂಥದ್ದು. ಹಾಗೆ ನಮ್ಮ ಆಚರಣೆಗಳ ಮೇಲೆ ಅದು ಅವಲಂಬಿತವಾಗಿರುವಂಥದ್ದು. ಹಾಗಾಗಿ ಹಿಂದಿನ ಜನ್ಮದ ಪಾಪಶೇಷಗಳನ್ನು ಅನುಭವಿಸಿ ಪುಣ್ಯ ಸಂಪಾದನೆ ಮಾಡಿಕೊಳ್ಬೇಕು, ಇದರಿಂದ ಮೋಕ್ಷವನ್ನ ಪಡೆಯುವಂತಾಗಬೇಕು ಅಂತ ಹೇಳಿದ್ರೆ ಪಿತೃ ಋಣವನ್ನ ಮೊದಲು ತೀರಿಸ್ಕೊಳ್ಬೇಕು. ಹಾಗಾಗಿನೇ ಪುನರಪಿ ಜನನಂ ಪುನರಪಿ ಮರಣಂ ಅನ್ನೋ ಹಾಗೆ ಎಷ್ಟು ಜನ್ಮ ತಾಳಿದ್ರೂ ಕೂಡ ನಮಗೆ ಮುಗಿಸಲಾಗದಷ್ಟು ಪಾಪವನ್ನು ಹೊತ್ತುಕೊಂಡಿರುವಂತಹ ಸಂದರ್ಭಗಳಿರುತ್ತೆ. ಆದ್ರಿಂದಲೇ ಅಂತಹ ಪಾಪಗಳನ್ನು ಸಾಧ್ಯ ಆದಷ್ಟು ಪ್ರತಿ ಜನ್ಮದಲ್ಲೂ ಕಡಿಮೆ ಮಾಡಿಕೊಳ್ಳುವಂಥದ್ದು ನಮ್ಮ ಜಾಣತನ. ಅದಕ್ಕಾಗಿನೇ ಶಾಸ್ತ್ರಗಳ ಪ್ರಕಾರ ಮೃತರ ಆತ್ಮಗಳಿಗೆ ಶಾಶ್ವತ ಪಿತೃಲೋಕ ಪ್ರಾಪ್ತಿಯಾಗಲಿ ಅಂತ ಹೇಳಿ ನಾವು ನಮ್ಮ ಕರ್ತವ್ಯವನ್ನ ಮಾಡಬೇಕು. ಇದರಿಂದ ನಾವು ಮಾಡಿರುವಂತಹ ಪಾಪಗಳ ಹೊರೆ ಕಡಿಮೆ ಆಗತ್ತೆ. ಜೊತೆಗೆ ಗರುಡ ಪುರಾಣ ಹೇಳುವ ಪ್ರಕಾರ ಪಿತೃಗಳನ್ನ ಯಾರು ನರಕದಿಂದ ಪಾರು ಮಾಡ್ತಾರೋ ಅವರಿಗೆ ಸ್ವರ್ಗ ಸಿಕ್ಕತ್ತೆ ಅನ್ನುವಂಥದ್ದು. ಯಾಕೆಂದ್ರೆ ನಾವು ಪಿತೃ ಋಣವನ್ನ ಈ ಜನ್ಮದಲ್ಲೇ ಕಳ್ಕೊಂಡು ಬಿಟ್ಟಿರ್ತೀವಿ ಅನ್ನುವಂಥ ಒಂದು ವಿಚಾರ ಇದೆ. ಆದ್ರಿಂದಲೇ ಈ ವಿಶೇಷ ಸಂದರ್ಭದಲ್ಲಿ ವಿಶೇಷವಾದಂತಹ ಕರ್ತವ್ಯವನ್ನ ಪಾಲಿಸಬೇಕು ಅನ್ನುವಂಥದ್ದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಹಾಗೆ ಈ ಭಾದ್ರಪದ ಮಾಸ ಅನ್ನುವಂಥದ್ದು ಭದ್ರ ಮಾಸ. ಇದು ಅದರಲ್ಲೂ ಕೃಷ್ಣ ಪಕ್ಷದಲ್ಲಿ ಈ ಭದ್ರ ಮಾಸದಲ್ಲಿ ಪಿತೃಗಳಿಗೆ ತರ್ಪಣವನ್ನು ಕೊಡೋದ್ರಿಂದ ಅವರಿಗೆ ಒಂದು ಭದ್ರತೆ ಸಿಕ್ಕತ್ತೆ, ಶಾಶ್ವತ ಅನ್ನುವಂಥದ್ದು ನೆಲೆ ನಿಲ್ಲತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಆದ್ರಿಂದಲೇ ತರ್ಪಣಾದಿಗಳನ್ನು ಕೊಟ್ಟು ಶುಭವನ್ನ ಪಡ್ಕೊಳ್ಬೇಕು ಅನ್ನುವಂಥದ್ದು. ಇದನ್ನ ನೀವು ಅನುಸರಣೆ ಮಾಡ್ತಾ ಇದ್ದೀರಿ, ಒಳ್ಳೇದಾಗತ್ತೆ. ಹಾಗೆ ಬಂಧುಗಳೇ, ಈ ಅಮಾವಾಸ್ಯೆ ಏನಿದೆ 2ನೇ ತಾರೀಕು ಬರುವಂಥದ್ದು, ಇದು ಅತ್ಯಂತ ಪ್ರಬಲವಾಗಿರುವಂತಹ ಅಮಾವಾಸ್ಯೆ. ಇದೇ ಮಹಾಲಯ ಅಮಾವಾಸ್ಯೆ. ಏಕೆಂತ ಹೇಳಿದ್ರೆ ಇದು ಪ್ರಬಲ ಪರಾಕಾಷ್ಠೆಯ ದಿನವಾಗಿ ಇರುವಂಥದ್ದು ಈ ಅಮಾವಾಸ್ಯೆಯ ದಿನ. ಇಲ್ಲಿ ತರ್ಪಣವನ್ನ ಮಾಡುವಂತಹ ಮೂಲಕ ಪೂರ್ವಜರ ಪ್ರಕ್ಷುಬ್ಧ ಆತ್ಮಗಳನ್ನ ಸಂತೃಪ್ತಿಗೊಳಿಸುವಂತಹ ದಿನ ಅದು. ಅದರಲ್ಲೂ 15 ದಿನಗಳ ಕೊನೆಯ ಭಾಗವಾಗಿ ಇರುವಂಥದ್ದು ಇದೇ ಕೊನೆಯ ಘಟ್ಟ. ಅದೇ ರೀತಿ ಖಗೋಳ ಶಾಸ್ತ್ರ ಹೇಳೋ ಪ್ರಕಾರ ಈ ವಿಶೇಷ ಅಮಾವಾಸ್ಯೆಯ ದಿನ ಸೂರ್ಯ ಮತ್ತೆ ಚಂದ್ರ ಇಬ್ಬರು ಕೂಡ ಒಟ್ಟಿಗೆ ಇರ್ತಾರೆ. ಈ ಒಟ್ಟಿಗೆ ಇರುವಂತಹ ಸಂದರ್ಭ ಕನ್ಯಾ ರಾಶಿಯಲ್ಲಿ ಈ ಅಮಾವಾಸ್ಯೆಯ ದಿನ ಸೂರ್ಯ ಚಂದ್ರರು ಜೊತೆಯಲ್ಲಿರ್ತಾರೆ. ಹಾಗೆ ತಮ್ಮ ಗುರುತ್ವಾಕರ್ಷಣೆಯನ್ನ ಭೂಮಿ ಮತ್ತೆ ಅದರ ಜೀವಿಗಳ ಮೇಲೆ ಈ ಸೂರ್ಯ ಚಂದ್ರರು ಬೀರ್ತಾರೆ ಅನ್ನುವಂಥದ್ದನ್ನ ಖಗೋಳ ಶಾಸ್ತ್ರ ತಿಳಿಸತ್ತೆ. ಹೀಗಾಗಿ ತಮ್ಮ ಶಕ್ತಿಯನ್ನ ಉನ್ನತ ಮಟ್ಟಕ್ಕೆ ಏರಿಸ್ತಾರೆ ಇವರಿಬ್ರು. ಹಾಗಾಗಿ ಪವಿತ್ರ ಗ್ರಂಥಗಳ ಪ್ರಕಾರ ಕೂಡ ಈ ದಿನದಂದು ತರ್ಪಣವನ್ನ ಅರ್ಪಿಸುವಂಥದ್ದು ಅತ್ಯಂತ ಮಂಗಳಕರ ಮತ್ತೆ ಪುಣ್ಯಕರ ಅಂತ ಹೇಳಿ ಪರಿಗಣಿಸಿದ್ದಾರೆ. ಇನ್ನು ಮಹಾಲಯ ಪಕ್ಷದ 14 ದಿನಗಳಲ್ಲಿ ಯಾವುದೋ ಕಾರಣದಿಂದ ನೀವು ನಿಮ್ಮ ಪಿತೃಗಳಿಗೆ ತರ್ಪಣವನ್ನ ನೀಡದೇ ಇದ್ರೆ ಈ ಪ್ರಬಲ ಅಮಾವಾಸ್ಯೆಯ ದಿನ ನೀವು ಈ ಕೆಲಸವನ್ನ ಮಾಡಬಹುದು.
ಅದರಲ್ಲೂ ಆಯುಧಗಳಿಂದ, ಅಪಘಾತಗಳಿಂದ, ಅಸಹಜ ಸಾವಿಗೆ ಒಳಗಾದಂತಹ ಆತ್ಮಗಳಿಗೂ ಕೂಡ ತರ್ಪಣವನ್ನು ಅರ್ಪಿಸಲಿಕ್ಕೆ ಈ ದಿನ ತುಂಬಾ ಸೂಕ್ತವಾಗಿರುವಂಥದ್ದು. ಹಾಗಾಗಿ ಈ ಅಮಾವಾಸ್ಯೆಯ ದಿನ ಪೂರ್ವಜರಿಗೆ ತರ್ಪಣವನ್ನು ಕೊಡುವಂಥದ್ದಾಗ್ಲಿ ಅಥವಾ ಶಕ್ತಿ ಸ್ಥಳಗಳಿಗೆ ಹೋಗಿ ಅಲ್ಲಿ ಅವರನ್ನ ಪೂಜೆ ಮಾಡುವಂಥದ್ದು, ಹಾಗೆ ಕಪ್ಪು ಎಳ್ಳು ಬೆರೆಸಿದಂತಹ ಅನ್ನವನ್ನ ನೈವೇದ್ಯವಾಗಿ ಸಮರ್ಪಣೆ ಮಾಡುವಂಥದ್ದು, ಇದನ್ನೇ ಪಿಂಡ ದಾನ ಅಂತ ಹೇಳಿ ಕರೆಯುವಂಥದ್ದು. ಹಾಗಾಗಿ ಅಗಲಿದ ಪೂರ್ವಜರ ಮೆಚ್ಚಿನ ಭಕ್ಷ್ಯಗಳನ್ನ ಆಹಾರವಾಗಿ ದಾನವಾಗಿ ನೀಡುವಂಥದ್ದು, ಇದನ್ನೇ ಪಿತೃಭೋಜ ಅಂತ ಹೇಳಿ ಕರೆಯುವಂಥದ್ದಿದೆ. ಹಾಗಾಗಿ ಕೆಲವರು ಆ ದಿನ ಗರುಡ ಪುರಾಣವನ್ನ, ಅಗ್ನಿ ಪುರಾಣ, ಭಾಗವತ ಪುರಾಣ, ಭಗವದ್ಗೀತೆ ಇತ್ಯಾದಿಗಳನ್ನ ಪಠಣ ಮಾಡುವಂಥದ್ದು ಕೂಡ ಇದೆ. ಇನ್ನು ನಿರ್ಗತಿಕರಿಗೆ, ಬಡವರಿಗೆ ಅನ್ನ ಆಹಾರಾದಿಗಳನ್ನ, ವಸ್ತ್ರಗಳನ್ನ ದಾನ ಮಾಡಬೇಕು ಅನ್ನುವಂಥದ್ದು ಇದೆ. ಈ ಮಹಾಲಯ ಅಮಾವಾಸ್ಯದಲ್ಲಿ ದಾನ ಮಾಡುವಂತಹ ಸಂದರ್ಭದಲ್ಲಿ ಕುಂಬಳಕಾಯಿಯನ್ನ ದಾನ ಮಾಡಿ, ಕಲ್ಲು ಉಪ್ಪನ್ನ ದಾನ ಮಾಡಿ, ಪಾದರಕ್ಷೆಗಳನ್ನ, ಕೊಡೆಗಳನ್ನ, ನೀರು ತುಂಬಿದ ಕೊಡವನ್ನ ದಾನ ಕೂಡ ಮಾಡಬಹುದು. ಇನ್ನು ಹಣ್ಣು, ಹಂಪಲು, ತರಕಾರಿಗಳನ್ನು ಕೂಡ ದಾನ ಮಾಡಿ ಪಿತೃಗಳ ಆಶೀರ್ವಾದವನ್ನ ಪಡ್ಕೊಳ್ಬಹುದು. ಹಾಗಾಗಿ ಈ ಮಹಾಲಯ ಅಮಾವಾಸ್ಯೆಯ ದಿನ ಪೂರ್ವಜರಿಗೆ ನಾವು ಪೂಜೆಯನ್ನು ಸಲ್ಲಿಸೋದ್ರಿಂದ ನಮ್ಮ ಪೂರ್ವಜರ ಚಂಚಲ ಆತ್ಮಗಳನ್ನ ತೃಪ್ತಿಪಡಿಸುವಂತಹ ಒಂದು ಕಾರ್ಯವಾಗಿರುತ್ತೆ ಅದು. ಹಾಗೆ ಅವರಿಗೆ ಮೋಕ್ಷವನ್ನು ಪಡೀಲಿಕ್ಕೆ ನಾವು ಅಮಾವಾಸ್ಯೆಯ ದಿನ ಮಾಡುವಂತಹ ಪೂಜೆ ಸಹಾಯ ಮಾಡಿದಂತಾಗುತ್ತೆ. ಇನ್ನು ಹಣ, ಆರೋಗ್ಯ, ಸಂಬಂಧ ಮತ್ತೆ ವೃತ್ತಿಗೆ ಸಂಬಂಧಪಟ್ಟಂತಹ ಜೀವನದಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ ಅದು ಪಿತೃಗಳ ಆಶೀರ್ವಾದದಿಂದ ಪರಿಹಾರ ಆಗುತ್ತೆ. ಇನ್ನು ಅದೃಷ್ಟ ನಮಗೆ ಸಮೃದ್ಧ ಜೀವನವನ್ನ ತಂದುಕೊಡುತ್ತೆ. ಅದಕ್ಕಾಗಿ ಹಿರಿಯರ ಆಶೀರ್ವಾದ ಬೇಕು, ಅದನ್ನ ಈ ಸಂದರ್ಭದಲ್ಲಿ ನಾವು ಪಡ್ಕೊಳ್ಬಹುದು. ಇನ್ನು ಪಿತೃಗಳ ಆತ್ಮಕ್ಕೆ ಶಾಂತಿ ಸಿಕ್ಕಿದಾಗ ಕುಟುಂಬಕ್ಕೆ ಅವರು ಹರಸ್ತಾರೆ, ಹಾರೈಸ್ತಾರೆ. ಅದೇ ಕುಟುಂಬಕ್ಕೆ ಶ್ರೀರಕ್ಷೆಯಾಗಿ ನಿಲ್ಲುವಂಥದ್ದು. ಹಾಗಾಗಿ ನಮ್ಮ ಜೀವನದಲ್ಲಿ ಎದುರಾಗುವಂತಹ ಎಲ್ಲ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡ್ಕೊಳ್ಬೇಕು, ಅದಕ್ಕೆ ಒಂದು ಪುಟ್ಟ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳಿದ್ರೆ ಈ ಪಿತೃಪಕ್ಷದ ಆಚರಣೆಯನ್ನ ಮಾಡುವಂಥದ್ದು. ಇದನ್ನ ನಿಮ್ಮ ಜವಾಬ್ದಾರಿ ಅಂತ ಹೇಳಿ ಪರಿಗಣಿಸಿ ಮಾಡಿ ಒಳ್ಳೆಯದಾಗುತ್ತೆ. ಈ ಅಮಾವಾಸ್ಯೆಯ ದಿನ ಸೂರ್ಯಗ್ರಹಣ ಕೂಡ ನಡೆಯುವಂಥದ್ದು. ನಾವು ನೆನ್ನೆಯ ಸಂಚಿಕೆಯಲ್ಲಿ ಪಿತೃಪಕ್ಷದಲ್ಲಿ ಬರುವಂತಹ ಈ 2 ಗ್ರಹಣಗಳು ಶುಭ ಅಶುಭ ಅನ್ನುವಂತಹ ವಿಚಾರವಾಗಿ ತಿಳಿಸಿದ್ದೇವೆ. ಇಲ್ಲಿ ಅಶುಭ ಫಲಗಳನ್ನೇ ಕೊಡುವಂತಹ ಈ ಸೂರ್ಯಗ್ರಹಣ ಏನಿದೆ ಅದು ಬುಧವಾರದ ದಿನ ಸಂಭವಿಸುವಂಥದ್ದು, ಅಮಾವಾಸ್ಯೆಯ ದಿನ. ಹಾಗಾಗಿ ಈ ದಿನ ರಾತ್ರಿ 9 ಗಂಟೆ 12 ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ. ಹಾಗೆ ಅದೇ ರಾತ್ರಿ 3 ಗಂಟೆ 17 ನಿಮಿಷಕ್ಕೆ ಇದು ಮುಕ್ತಾಯ ಆಗುವಂಥದ್ದು. ಅಲ್ಲಿಗೆ ಸೂರ್ಯಗ್ರಹಣ ಕೊನೆಯಾಗುತ್ತೆ. ಈ ರಾತ್ರಿಯ ಸಮಯದಲ್ಲಿ ಇದು ಸಂಭವಿಸ್ತಾ ಇರೋದ್ರಿಂದ ನಮ್ಮ ದೇಶಕ್ಕೆ ಇದು ಗೋಚರಿಸಲ್ಲ. ಹಾಗಾಗಿ ಈ ಗ್ರಹಣದ ಆಚರಣೆ ಇಲ್ಲ ಅನ್ನುವಂಥ ವಿಚಾರ ಇದೆ. ಒಟ್ಟಾರೆ ಈ ಗ್ರಹಣದ ಒಟ್ಟು ಅವಧಿ 6 ಗಂಟೆ 5 ನಿಮಿಷಗಳಷ್ಟು ಇರುವಂಥದ್ದು. ಹಾಗೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಸೂತಕ ಕಾಲ ಗ್ರಹಣಕ್ಕೆ 12 ಗಂಟೆಗಳ ಮೊದಲು ಆರಂಭ ಆಗುತ್ತೆ ಅನ್ನುವಂಥದ್ದು ಇದೆ. ಆದರೆ ಈ ಗ್ರಹಣ ಅಟ್ಲಾಂಟಾ, ಪೆಸಿಫಿಕ್ ಸಾಗರ, ಉತ್ತರ ಮತ್ತೆ ದಕ್ಷಿಣ ಅಮೆರಿಕಾದಲ್ಲಿ ಮಾತ್ರ ಗೋಚರಿಸುವಂಥದ್ದು. ಇಲ್ಲಿ ಸೂರ್ಯಗ್ರಹಣ ಸ್ಪಷ್ಟವಾಗಿ ಕಾಣಿಸುತ್ತೆ. ಹಾಗೆ ಈ ಅಮಾವಾಸ್ಯೆಯ ದಿನ ನಡೆಯುವಂತಹ ಗ್ರಹಣ ಏನಿದೆ ಇದು ಕೇತುಗ್ರಸ್ತ ಸೂರ್ಯಗ್ರಹಣ. ಹಸ್ತ ನಕ್ಷತ್ರ ಮತ್ತೆ ಕನ್ಯಾ ರಾಶಿಯಲ್ಲಿ ಇದು ನಡೀತಾ ಇದೆ. ಯಾಕೆಂದ್ರೆ ಆ ದಿನದಲ್ಲಿ ಕನ್ಯಾ ರಾಶಿಯಲ್ಲಿ ರವಿ ಮತ್ತೆ ಚಂದ್ರ ಇದ್ದಾರೆ, ಬುಧ ಇರ್ತಾನೆ, ಮತ್ತೆ ಕೇತು ಕೂಡ ಈಗ ಸ್ಥಿತವಾಗಿರುವಂತದ್ದು ಕನ್ಯಾ ರಾಶಿಯಲ್ಲೇ. ಹಾಗಾಗಿ ಈ ಸಮಯದಲ್ಲಿ ವೃಷಭ, ಮಿಥುನ, ಕರ್ಕಾಟಕ ಮತ್ತೆ ಸಿಂಹ ಈ ಲಗ್ನಗಳು ನಡೀತಾ ಇರುತ್ತೆ. ಹಾಗಾಗಿ ಕೆಲವು ರಾಶಿಗಳವರಿಗೆ ಈ ಸೂರ್ಯಗ್ರಹಣ ದುಷ್ಪರಿಣಾಮಗಳನ್ನು ಕೂಡ ಉಂಟು ಮಾಡ್ತಾ ಇದೆ. ಅದರ ಬಗ್ಗೆ ನಾಳೆ ನಾವು ವಿವರವಾಗಿ ತಿಳ್ಕೊಳ್ಳೋಣ. ಆದರೂ ಕೂಡ ಈ ಗ್ರಹಣದ ಪ್ರಭಾವದಿಂದ ಯಾರು ನಲುಗ್ತಾರೆ, ಯಾರು ಗ್ರಹಣದ ದೋಷ ಪರಿಹಾರವನ್ನು ಮಾಡಿಕೊಳ್ಬೇಕು ಅಂತ ಹೇಳಿ ಬಯಸಿದ್ದಾರೆ ಅಂಥವರು ಕೆಲವೊಂದು ದಾನಗಳನ್ನ ಮಾಡಬಹುದು. ಇದರಲ್ಲಿ ಚಿತ್ರವರ್ಣದ ಅಂದ್ರೆ ಬಣ್ಣ ಬಣ್ಣದ ವಸ್ತ್ರ ಮತ್ತೆ ಹುರುಳಿಕಾಳು, ಹಾಗೆ ಕೆಂಪು ಬಣ್ಣದ ವಸ್ತ್ರ ಮತ್ತೆ ಗೋಧಿ ಇವುಗಳನ್ನ ದಕ್ಷಿಣೆ ಸಮೇತವಾಗಿ ದೇವಾಲಯಕ್ಕೆ ಅಥವಾ ಸತ್ಪಾತ್ರರಿಗೆ ದಕ್ಷಿಣೆ ಸಮೇತವಾಗಿ ದಾನ ಮಾಡಿ. ಇದು ವಿಶೇಷವಾಗಿ ಗ್ರಹಣದ ದೋಷವನ್ನ ನಿವಾರಣೆ ಮಾಡುತ್ತೆ. ಇನ್ನು ಗಣಪತಿ, ಕಾಲಭೈರವ, ರುದ್ರ, ಸೂರ್ಯ ಮತ್ತೆ ಕೇತು ದೇವತೆಗಳಿಗೆ ಸಂಬಂಧಪಟ್ಟಂತಹ ಮಂತ್ರಗಳನ್ನಾಗ್ಲಿ ಸ್ತೋತ್ರಗಳನ್ನಾಗ್ಲಿ ಜಪ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ಇನ್ನು ನಾಳೆ ನಾವು ಯಾವ ಯಾವ ರಾಶಿಯವರಿಗೆ ಯಾವ ರೀತಿಯ ಫಲಾಫಲಗಳಿದೆ ಅನ್ನುವಂಥ ವಿಚಾರಗಳನ್ನ ತಿಳ್ಕೊಳ್ಳೋಣ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನದ ವ್ಯವಹಾರಗಳಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಸಿಕ್ಕಲ್ಲ. ಎಲ್ಲ ಒಂದು ಕಡೆ ಅತೃಪ್ತಿಯ ಭಾವ ಈ ದಿನ ಹೆಚ್ಚಾಗಿರುತ್ತೆ.
ಹಾಗೆ ಕೆಲವು ಸಮಸ್ಯೆಗಳನ್ನು ತುಂಬ ಸಂಯಮದಿಂದ ವರ್ತಿಸಿ ಪರಿಹಾರ ಮಾಡಿಕೊಳ್ಬೇಕು. ಇಲ್ಲಿ ಕೋಪ ಮಾಡಿಕೊಳ್ಳುವಂಥದ್ದು, ಅಡ್ಡದಾರಿ ಹಿಡಿಯುವಂಥದ್ದು, ಬೇಗ ನಿಮಗೆ ಫಲಿತಾಂಶ ಸಿಕ್ಕಲಿ ಅಂತ ಹೇಳಿ ಪ್ರಯತ್ನ ಮಾಡುವಂಥದ್ದು, ಇದೆಲ್ಲ ಈ ದಿನ ನಿಷಿದ್ಧವಾಗಿರುವಂಥದ್ದು. ಹಾಗಾಗಿನೇ ಈ ದಿನ ತುಂಬ ಸಂಯಮದಿಂದ, ತುಂಬ ತಾಳ್ಮೆಯಿಂದ ವರ್ತಿಸಬೇಕಾಗತ್ತೆ. ಹಾಗೆ ಈ ದಿನದ ಹಣಕಾಸಿನ ವ್ಯವಹಾರದಲ್ಲೂ ಕೂಡ ಮಿಶ್ರ ಫಲಗಳು ಇರುತ್ತೆ. ಹಾಗಾಗಿ ಭೂಮಿಯ ವಿವಾದಗಳೇನಿದೆ ಅದು ಕಿರಿಕಿರಿಯನ್ನು ಉಂಟು ಮಾಡ್ಬೋದು. ಭೂಮಿಯಿಂದ ಅಷ್ಟೊಂದು ಲಾಭ ಇಲ್ಲ ನಿಮಗೆ ಈ ದಿನದಲ್ಲಿ. ಇನ್ನು ವ್ಯಾಪಾರದಲ್ಲೂ ಕೂಡ ಏರಿಳಿತಗಳು ಉಂಟಾಗುವಂಥ ಸಾಧ್ಯತೆಗಳೇ ಜಾಸ್ತಿ ಇರುತ್ತೆ. ನೀವು ಅಂದುಕೊಂಡಂತಹ ಒಂದು ಫಲಿತಾಂಶಕ್ಕಿಂತ ವಿಭಿನ್ನವಾದ, ವಿಚಿತ್ರವಾದಂತಹ ಒಂದು ಫಲಿತಾಂಶ ನಿಮಗೆ ಸಿಗಬಹುದು. ಹಾಗಾಗಿನೇ ಏನೇ ಆದರೂ ಈ ದಿನ ತುಂಬ ಸಂಯಮದಿಂದ ಹೊಂದಾಣಿಕೆಯನ್ನು ಮಾಡಿಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ಹೊಸ ಸಾಲಗಳನ್ನು ಮಾಡುವಂತಹ ಒಂದು ಪರಿಸ್ಥಿತಿ ಬರ್ಬೋದು. ಹಾಗಾಗಿ ನಿಮ್ಮ ಹಣಕಾಸಿನ ಯೋಜನೆ ನಿಮ್ಮ ಒಂದು ಸಾಮರ್ಥ್ಯಕ್ಕೆ ಅನುಗುಣವಾಗಿ ಇರಲಿ. ಬೇರೆಯವರನ್ನು ನೋಡಿ ಈ ದಿನ ಒಂದು ಕನಸಿನ ಲೋಕದಲ್ಲಿ ಇರಬೇಡಿ. ಹಾಗೆ ಕಾಗೆ ಕೆಂಬೂತವನ್ನು ನೋಡಿ ತನ್ನ ಪುಕ್ಕವನ್ನು ತರ್ಕೊಂತು ಅಂತ ಹೇಳಿ ಆ ರೀತಿಯಲ್ಲಿ ನೀವು ಬೇರೆಯವರನ್ನು ನೋಡಿ ಅದನ್ನು ಅನುಸರಣೆ ಮಾಡುವಂಥದ್ದನ್ನು ಬಿಡಿ. ಏಕೆಂದರೆ ಪ್ರತಿಯೊಬ್ಬರಿಗೂ ಕೂಡ ಅವರದ್ದೇ ಆದಂತಹ ಒಂದು ಅದೃಷ್ಟ ಇದೆ, ಅವರದ್ದೇ ಆದಂತಹ ಒಂದು ಯೋಗ ಇದೆ. ಅದು ಪೂರ್ವಾರ್ಜಿತವಾದಂತಹ ಕರ್ಮ ಅದು. ಅದರಿಂದಲೇ ಈ ಸಂದರ್ಭದಲ್ಲಿ ನಿಮಗೆ ಯಾವುದರಲ್ಲೋ ಒಂದು ಕೊರತೆ ಇದೆ ಅಂತ ಹೇಳಿದ್ರೆ ಭಗವಂತ ಇನ್ನೊಂದನ್ನು ನಿಮಗೆ ಹೆಚ್ಚಾಗಿ ಕೊಟ್ಟಿರ್ತಾನೆ. ಒಂದನ್ನು ಪಡ್ಕೊಂಡು ಮತ್ತೊಂದನ್ನು ಕೊಡುವಂಥದ್ದೇ ಈ ಭಗವಂತನ ವ್ಯವಹಾರ. ಹಾಗಾಗಿನೇ ಈ ದಿನ ಯಾರಿಗೂ ಕೂಡ ನಿಮ್ಮ ಜೀವನವನ್ನು ಹೋಲಿಸ್ಕೊಳ್ಬೇಡಿ. ಹಾಗೆ ಈ ದಿನ ಸ್ವಲ್ಪ ನಿರುತ್ಸಾಹದ ವಾತಾವರಣ ಇರುತ್ತೆ. ಹಾಗೆ ವೈವಾಹಿಕ ಜೀವನ ಇರಲಿ, ವ್ಯಾಪಾರ ಇರಲಿ, ನಿಮ್ಮ ಪ್ರಯಾಣ ಇರಲಿ, ನಿಮಗೆ ಅಷ್ಟಾಗಿ ಶುಭವನ್ನು, ಸೌಖ್ಯವನ್ನು ತರಲ್ಲ. ಯುದ್ಧದರಲ್ಲೇ ನೀವು ತೃಪ್ತಿಯನ್ನು ಪಟ್ಕೊಳ್ಬೇಕು. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಆರಾಧನೆ ಮಾಡ್ಕೊಳ್ಳಿ. ಜೊತೆಗೆ ಶಿವ ಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 9. ವೃಷಭ ರಾಶಿಯವರಿಗೆ ಈ ದಿನ ಮಿಶ್ರಫಲದ ಯೋಗ ಕೂಡ ಇರುವಂಥದ್ದು. ಏಕೆಂದರೆ ನೀವು ಎಷ್ಟೇ ಶಕ್ತಿಶಾಲಿ ಆಗಿದ್ರೂ ಕೂಡ ಕೆಲವೊಂದು ವಿಚಾರಗಳಲ್ಲಿ ಸೋಲನ್ನು ಒಪ್ಪಿಕೊಳ್ಬೇಕಾಗತ್ತೆ. ನೀವು ಎಷ್ಟೇ ಬುದ್ಧಿವಂತರಾಗಿದ್ದರೂ ಕೂಡ, ಎಷ್ಟೇ ಲೆಕ್ಕಾಚಾರ ಪ್ರವೀಣರಾಗಿದ್ದರೂ ಕೂಡ ಕೆಲವೊಂದು ವಿಚಾರಗಳಲ್ಲಿ ಈ ದಿನ ನಷ್ಟವನ್ನು ಅನುಭವಿಸಬೇಕಾಗತ್ತೆ. ಹಾಗಾಗಿನೇ ಈ ದಿನದ ವಿವೇಚನೆ, ವಿವೇಕ ಏನಿದೆ ಅದು ಸಮಯಕ್ಕೆ ಸರಿಯಾಗಿ ಬಳಕೆಯಾಗಲ್ಲ. ಹಾಗೆ ನಿಮ್ಮ ಪ್ರಭಾವವನ್ನು ತೋರಿಸೋದ್ರಲ್ಲೂ ಕೂಡ ನೀವು ವಿಫಲರಾಗೋಗ್ತೀರಿ. ಹಾಗಾಗಿ ನಿಮ್ಮಲ್ಲಿ ಇದ್ದರೂ ಕೂಡ ಎಷ್ಟೇ ಬುದ್ಧಿವಂತಿಕೆ ಆಗಲಿ, ಎಷ್ಟೇ ಶಕ್ತಿ ಸಾಮರ್ಥ್ಯಗಳಿದ್ದರೂ ಕೂಡ ಅದು ಕೆಲವೊಮ್ಮೆ ನಿಮ್ಮ ಉಪಯೋಗಕ್ಕೆ ಬರಲ್ಲ. ಹಾಗಾಗಿನೇ ಕಾರ್ಯಕ್ಷೇತ್ರದಲ್ಲಿ ಕೆಲವೊಂದು ಸಮಸ್ಯೆಗಳು ಉದ್ಭವ ಆಗುವಂಥದ್ದು ಕೂಡ ಇದೆ. ಇನ್ನು ಈ ದಿನ ಹಿರಿಯರ ಸಲಹೆಯನ್ನು ಪಡ್ಕೊಳ್ಳುವಂಥದ್ದು ತುಂಬ ಒಂದು ಉತ್ತಮವಾದಂತಹ ವಿಚಾರ. ಆದರೆ ನಿಮ್ಮ ಕುಚೇಷ್ಟೆಯ ತರ್ಕದಿಂದ ಈ ದಿನ ಕೆಲವೊಮ್ಮೆ ನಿಮಗೆ ಒಳಿತಾಗ್ತಾ ಇದ್ರೂ ಕೂಡ ಅದರಿಂದ ನಷ್ಟವನ್ನು ಅನುಭವಿಸ್ತೀರಿ. ಹಾಗೆ ಈ ದಿನದಲ್ಲಿ ಹಣಕಾಸಿನ ಪರಿಸ್ಥಿತಿ ಕಳಪೆಯಾಗಿ ಇರುವಂಥದ್ದು. ಹಾಗಾಗಿ ಹಳೆಯ ಸಾಲಗಳನ್ನೇ ತೀರಿಸಿಲ್ಲ, ಇನ್ನು ಹೊಸ ಸಾಲದ ಪ್ರಯತ್ನ ಅಂತೂ ಮಾಡಲೇಬೇಡಿ. ಹಾಗೆ ಈ ದಿನದಲ್ಲಿ ದೂರದ ಪ್ರಯಾಣ ಕೂಡ ನಿಮಗೆ ಅಷ್ಟೊಂದು ಲಾಭದಾಯಕವಾಗಿರಲ್ಲ. ಹಾಗಾಗಿ ಪ್ರಯಾಣದ ಸಂದರ್ಭದಲ್ಲೂ ಕೂಡ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಕೆಲವು ಕೆಲಸ ಕಾರ್ಯಗಳು ನಿಧಾನವಾಗಿ ನಡೆಯುತ್ತೆ. ಇದು ನಿಮ್ಮ ತಾಳ್ಮೆಯನ್ನು ಪರೀಕ್ಷೆಗೆ ಒಳಪಡಿಸುವಂತಹ ಸಂದರ್ಭ. ಹಾಗಾಗಿನೇ ನಿಧಾನ ಆದರೂ ಕೂಡ ಒಂದು ಸ್ಥಿರವಾದಂತಹ ಫಲಿತಾಂಶವನ್ನು ಪಡ್ಕೊಳ್ತೀರಿ. ಸಮಾಧಾನವೇ ಪ್ರಮುಖವಾಗಿರುವಂಥದ್ದು. ಇನ್ನು ಈ ದಿನದಲ್ಲಿ ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕುವಂತಹ ಸಂದರ್ಭದಲ್ಲಿ ನಿಮ್ಮ ಪ್ರೀತಿ ಪಾತ್ರರ ನೆರವು ನಿಮಗೆ ಪ್ರಮುಖವಾಗಿ ಕಂಡುಬರುತ್ತೆ. ಹಾಗಾಗಿ ಅವರು ಕೊಡುವಂತಹ ಸಲಹೆ, ಮಾರ್ಗದರ್ಶನ, ಸಹಕಾರ ಇದು ಕೂಡ ಈ ದಿನ ನಿಮಗೆ ತೃಪ್ತಿಯನ್ನು ತರುವಂಥದ್ದು. ಹಾಗಾಗಿ ಇದ್ದುದನ್ನು ಇದ್ದ ಹಾಗೇ ಯಥಾರ್ಥವನ್ನು ಒಪ್ಪಿಕೊಳ್ಳುವಂಥದ್ದು ತುಂಬ ಉತ್ತಮ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಭಕ್ತಿಯಿಂದ ಈ ದಿನ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮಿಥುನ ರಾಶಿ.
ಮಿಥುನ ರಾಶಿಯವರಿಗೆ ಈ ದಿನ ಉತ್ತಮ ಸೌಲಭ್ಯಗಳು ದೊರಕುವಂಥ ದಿನ. ಬಹಳ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀರಿ, ಅದಕ್ಕೆ ಉತ್ತಮವಾದ ಫಲಗಳನ್ನು ಕೂಡ ಈ ದಿನ ಕಾಣುವಂಥದ್ದಿದೆ. ನಿಮ್ಮ ಪ್ರಯಾಣ ಸುಗಮವಾಗಿರುತ್ತೆ. ನಿಮ್ಮ ಉದ್ಯೋಗ, ನಿಮ್ಮ ವ್ಯಾಪಾರ, ನಿಮ್ಮ ಸ್ವಂತ ಬಿಸ್ನೆಸ್ಸಲ್ಲೂ ಕೂಡ ಈ ದಿನ ಏನೋ ಒಂದು ಪ್ರಗತಿ ಇದೆ. ಎಲ್ಲೋ ಒಂದು ಇಂಚು ಮೂಮೆಂಟ್ ಅನ್ನುವಂಥದ್ದು ಕಾಣಿಸುತ್ತೆ. ಹಾಗಾಗಿ ನಿಂತು ಹೋಗಿರುವಂತಹ ಕೆಲಸ ಕಾರ್ಯಗಳು ಕೂಡ ಈ ದಿನ ಮರುಚಾಲನೆಯನ್ನು ಪಡ್ಕೊಳ್ಳುತ್ತೆ. ಹಾಗೆ ಈ ದಿನ ನಿಮ್ಮಲ್ಲಿರುವಂಥ ಇನ್ಫ್ಲೂಯೆನ್ಸ್ ಆಗಲಿ, ನಿಮ್ಮ ಪ್ರತಿಭೆಯನ್ನಾಗಲಿ ತೋರಿಸಲಿಕ್ಕೆ ಒಳ್ಳೆಯ ಅವಕಾಶ ಇದೆ. ಹಾಗಾಗಿನೇ ಈ ದಿನ ವಿರೋಧಿಗಳು ಕಡಿಮೆ. ಏಕೆಂದರೆ ನಿಮ್ಮ ಒಂದು ಬಲ ಆಗಲಿ, ನಿಮ್ಮ ಸಾಮರ್ಥ್ಯ ಆಗಲಿ ವಿರೋಧಿಗಳನ್ನು ಹಿಮ್ಮೆಟ್ಟಿಸ್ಬಿಡುತ್ತೆ. ಅಷ್ಟರ ಮಟ್ಟಿಗೆ ಈ ದಿನ ನಿಮ್ಮ ಆತ್ಮವಿಶ್ವಾಸ ನಿಮಗೆ ಕೆಲಸ ಮಾಡುತ್ತೆ. ಹಾಗೆ ಗ್ರಹಗತಿಗಳು ನಿಮಗೆ ಉತ್ತಮ ಸ್ಥಿತಿಯಲ್ಲಿರೋದ್ರಿಂದ ಈ ದಿನ ಎಲ್ಲ ವಿಚಾರಗಳಲ್ಲೂ ಕೂಡ ನಿಮಗೆ ಸಂತೃಪ್ತಿ ಇದೆ. ಹಾಗೆ ಈ ದಿನ ಸ್ವಂತ ಸಂಬಂಧಿಕರ ಮಧ್ಯೆ ಎಲ್ಲ ಒಂದು ಕಡೆ ಅಹಂ ಅನ್ನುವಂಥ ಸಮಸ್ಯೆ ಬರಬಹುದು, ನಾನು ಅನ್ನುವಂಥದ್ದು ಬಂದ್ಬಿಡ್ಬಹುದು. ಇದರಿಂದ ಕೆಲವೊಮ್ಮೆ ಮನಸ್ತಾಪಗಳಾಗಬಹುದು. ಸ್ವಲ್ಪ ಈ ಬಂಧು ವರ್ಗದವರಲ್ಲಿ ವಿರಸಗಳು ಉಂಟಾಗುವಂಥದ್ದನ್ನು ಬಿಟ್ಟರೆ ಈ ದಿನ ನಿಮಗೆ ಅತ್ಯುತ್ತಮವಾಗಿರುವಂಥ ದಿನ. ಹಾಗೆ ಈ ದಿನದಲ್ಲಿ ಹೊಸ ಉದ್ಯಮ, ಹೊಸ ವ್ಯಾಪಾರ ವ್ಯವಹಾರ ಇದನ್ನು ಆರಂಭ ಮಾಡುವ ಮೊದಲು ನಿಮ್ಮ ನಿಜವಾದ ಬೆಂಬಲಿಗರು ಯಾರಿದ್ದಾರೆ, ನಿಮಗೆ ನಿಜವಾಗ್ಲೂ ಇರುವಂಥ ಸಂಪನ್ಮೂಲಗಳು ಏನೇನು ಅನ್ನುವಂಥದ್ದನ್ನು ಸ್ವಲ್ಪ ಲೆಕ್ಕಾಚಾರ ಮಾಡಿಕೊಳ್ಳಿ. ಏಕಾಏಕಿ ಕೆಲಸಗಳನ್ನು ಆರಂಭ ಮಾಡಬೇಡಿ. ಹಾಗೆ ಆರಂಭ ಆಗಿರುವಂಥ ಕೆಲಸ ಕಾರ್ಯಗಳು ತತ್ಕಾಲಕ್ಕೆ ನಿಂತಿರಬಹುದು, ಆದರೆ ಅದಕ್ಕೂ ಕೂಡ ಒಂದು ಕಾಯಕಲ್ಪವನ್ನು ಕೊಡುವಂಥ ಒಂದು ಪ್ರಯತ್ನ ಮಾಡಿ. ಅತ್ಯುತ್ತಮವಾದ ಫಲ ಸಿಕ್ಕತ್ತೆ. ಅದರ ಪ್ರಯತ್ನವನ್ನು ಮಾತ್ರ ನೀವು ಮುಂದುವರಿಸ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಭೂವರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರ ದ್ವಿತೀಯದಲ್ಲಿದ್ದಾನೆ. ಇದು ವಾಕ್ಸ್ಥಾನ. ಇದು ಹಾಗಾಗಿನೇ ಈ ದಿನದ ಮಾತಿನಿಂದ ನಿಮಗೆ ಸ್ವಲ್ಪ ವ್ಯತ್ಯಯಗಳು ಉಂಟಾಗುತ್ತೆ. ಮಾತಿನಿಂದ ನಿಮ್ಮ ಮೌಲ್ಯ ಕಡಿಮೆ ಆಗುವಂಥದ್ದು. ಏಕೆಂದರೆ ಕೊಟ್ಟಿರುವಂಥ ಮಾತನ್ನು ಇದುವರೆಗೆ ಈಡೇರಿಸಿಲ್ಲ, ಕೊಟ್ಟಿರುವಂಥ ಭರವಸೆಗಳ ಬಗ್ಗೆ ನೀವು ಕಣ್ಣೆತ್ತಿ ನೋಡಿಲ್ಲ ಅಂತ ಒಂದು ಅಪವಾದ ಈ ದಿನ ಬರುವಂಥ ಸಾಧ್ಯತೆ ಇದೆ. ಅದರಲ್ಲೂ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಈ ದಿನ ಸ್ವಲ್ಪ ಮೂದಲಿಕೆಯ ಮಾತುಗಳನ್ನು ಕೂಡ ಕೇಳಬೇಕಾಗತ್ತೆ. ಹಾಗೆ ಕೆಲಸದಲ್ಲಿ ಈ ದಿನ ಅಷ್ಟೊಂದು ಆಸಕ್ತಿ ಇಲ್ಲ, ಏನೋ ಒಂದು ಮಂಕು. ಹಾಗೆ ಕೆಲಸ ಕಾರ್ಯಗಳನ್ನು ಮುಂದೂಡುವಂಥ ಒಂದು ಪ್ರಯತ್ನದಲ್ಲಿ ಇರ್ತೀರಿ. ಹಾಗೆ ಈ ದಿನದಲ್ಲಿ ಗ್ರಹಗತಿಗಳು ನಿಮಗೆ ಅಷ್ಟೊಂದು ಉತ್ತಮ ಸ್ಥಿತಿಯಲ್ಲಿ ಇಲ್ಲ. ಆದ್ದರಿಂದಲೇ ಈ ದಿನದ ಪರಿಸ್ಥಿತಿ ಸ್ವಲ್ಪ ಬಿಗಡಾಯಿಸುವಂಥ ಸಾಧ್ಯತೆ ಜಾಸ್ತಿಯಾಗಿದೆ. ಹಣಕಾಸಿನ ತೊಂದರೆ ಆಗ್ಬೋದು. ಇನ್ನು ಸಮಯಕ್ಕೆ ಸರಿಯಾಗಿ ಕೆಲವರು ನಿಮಗೆ ಕೈ ಕೊಡ್ತಾರೆ. ಹಾಗಾಗಿ ಬೇರೆಯವರನ್ನು ನಂಬಿ ಆಶ್ರಯಿಸಿ ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಬೇಡಿ. ಇನ್ನು ಈ ದಿನ ಕುಟುಂಬ ಸದಸ್ಯರ ಜೊತೆಯಲ್ಲೂ ಕೂಡ ಹಣಕಾಸಿನ ವಿಚಾರದಲ್ಲಿ, ಆಸ್ತಿಯ ವಿಚಾರದಲ್ಲಿ ಏನೋ ಒಂದು ವಿವಾದ ತಲೆದೋರುವಂಥದ್ದು ಇದೆ. ಇದು ಬೆಳಕಿಗೆ ಬರಲ್ಲ, ಆದರೂ ಕೂಡ ಒಳಗೊಳಗೆ ಮುಸುಕಿನ ಗುದ್ದಾಟದ ರೂಪದಲ್ಲಿ ನಡೆಯುವಂಥದ್ದು ಕೂಡ ಇರುತ್ತೆ. ಇನ್ನು ವ್ಯಾಪಾರ ವ್ಯವಹಾರಗಳು, ಸ್ಥಿರಾಸ್ತಿಯ ವಿಚಾರ ಇದರಲ್ಲಿ ಅಷ್ಟೊಂದು ಲಾಭ ಇಲ್ಲ ನಿಮಗೆ. ಹಾಗೆ ಪ್ರಗತಿ ಕೂಡ ಕಂಡುಬರಲ್ಲ. ಇನ್ನು ಈ ದಿನದಲ್ಲಿ ನಿಮ್ಮ ಒಡ ಹುಟ್ಟಿದವರಿಂದ ಕೆಲವೊಮ್ಮೆ ಕೆಲವು ವಿಚಿತ್ರವಾದಂತಹ ಸನ್ನಿವೇಶಗಳನ್ನು ಎದುರಿಸಬೇಕಾಗತ್ತೆ. ಅವರು ಮಾಡಿರುವಂಥ ಎಡವಟ್ಟು, ಅವರು ಮಾಡುವಂಥ ತಪ್ಪು, ಅದಕ್ಕೆ ಆಗುವಂಥ ಶಿಕ್ಷೆ ನಿಮಗೆ. ಹಾಗಾಗಿ ಈ ದಿನ ಮಾನಸಿಕವಾಗಿ ಕ್ಷೋಭೆ ಉಂಟಾಗುವಂಥದ್ದು ಈ ಕಾರಣಕ್ಕಾಗಿಯೇ. ಇನ್ನು ಈ ದಿನ ಹಠಾತ್ತಾಗಿ ಕೆಲವು ವ್ಯಕ್ತಿಗಳ ಪರಿಚಯ ಆಗುವಂಥದ್ದು, ಹಠಾತ್ತಾಗಿ ಕೆಲವೊಂದು ತೀರ್ಮಾನಗಳಲ್ಲಿ ನೀವು ಯೂಟರ್ನ್ ಆಗುವಂಥದ್ದು, ಅಂದರೆ ತೆಗೆದುಕೊಂಡಂಥ ತೀರ್ಮಾನವನ್ನೇ ಬದಲಾವಣೆ ಮಾಡುವಂಥ ಒಂದು ಅಸ್ಥಿರವಾದಂಥ ಮನಸ್ಸು ನಿಮಗಿರುತ್ತೆ. ಹಾಗಾಗಿನೇ ನಿರ್ಧಾರಗಳು ಕೂಡ ಈ ದಿನ ಸಮರ್ಪಕವಾಗಿರಲ್ಲ, ಮನಸ್ಸು ಚಂಚಲವಾಗಿರುತ್ತೆ. ಅದಕ್ಕಾಗಿಯೇ ಈ ದಿನ ಒಂದು ಮನಸ್ಸನ್ನು ಹತೋಟಿಯಲ್ಲಿಟ್ಕೊಳ್ಬೇಕು, ಏಕಾಗ್ರತೆ ಬರಬೇಕು. ಅದಕ್ಕಾಗಿ ಯೋಗ ಮಾಡಿ, ಧ್ಯಾನ ಮಾಡಿ, ಭಗವಂತನ ದರ್ಶನ ಮಾಡ್ತಾ ಇರಿ, ಸ್ತೋತ್ರ ಹೇಳ್ಕೊಳ್ಳಿ. ಅದರಲ್ಲೂ ವಿಶೇಷವಾಗಿ ಈ ದಿನ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಪರಿಪೂರ್ಣವಾದಂಥ ದಿನ. ನಿಮ್ಮ ಪ್ರಗತಿಯ ವೇಗ ತೃಪ್ತಿದಾಯಕವಾಗಿರುತ್ತೆ. ಬಹಳ ಕನ್ಸಿಸ್ಟೆನ್ಸಿ ಇದೆ. ಅದರಲ್ಲೂ ಕೆಲವು ವಿಚಾರಗಳಲ್ಲಿ ತುಂಬ ಧೈರ್ಯ. ಕೆಲವು ಸೋಲಾಗಿದ್ದರೂ ಕೂಡ
ನಿಮಗೆ ನಷ್ಟ ಆಗಿದ್ರೂ ಕೂಡ ಅದರಲ್ಲಿ ಒಂದು ಪರಿಪೂರ್ಣತೆಯನ್ನು ಕಾಣುವಂಥ ಹೊಸ ಪ್ರಯತ್ನ ಕೂಡ ಇರುತ್ತೆ. ಒಟ್ಟಾರೆ ಆಗಿರುವಂಥ ಸೋಲನ್ನು ಒಪ್ಪಿಕೊಳ್ಳಲ್ಲ, ಆಗಿರುವಂಥ ಅವಮಾನವನ್ನು ಈ ದಿನ ನೀವು ಸಹಿಸಲ್ಲ. ಅದಕ್ಕೆ ಪ್ರತೀಕಾರ, ಸೇಡು, ಹಾಗೆ ಒಂದು ಮುಯ್ಯಿಗೆ ಮುಯ್ಯಿ ಅನ್ನುವಂಥ ರೀತಿಯಲ್ಲಿ ಈ ದಿನದ ಬಹಳಷ್ಟು ವಿದ್ಯಮಾನಗಳು ಕೂಡ ಇರುತ್ತೆ. ಹಾಗೆ ಈ ದಿನದಲ್ಲಿ ದೂರದೃಷ್ಟಿತ್ವ ಅನ್ನುವಂಥದ್ದು ಬಹಳ ಚೆನ್ನಾಗಿದೆ, ವಿಷನ್ ಚೆನ್ನಾಗಿದೆ. ಈ ದಿನ ಕೆಲಸ ಮಾಡಿದ್ರೆ ನಾಳೆ ಹೇಗಿರುತ್ತೆ, ಅದು ಯಾವ ಫಲಿತಾಂಶ ಕೊಡುತ್ತೆ, ಜೀವನಕ್ಕೆ ಅದು ಅಗತ್ಯ ಇದೆಯೇ ಇಲ್ಲವೇ, ಎಷ್ಟು ಅನುಕೂಲತೆ ಇದೆ, ಅನಾನುಕೂಲತೆಗಳೇನು ಅನ್ನುವಂಥದ್ರ ಲೆಕ್ಕಾಚಾರ ಬಹಳ ಚೆನ್ನಾಗಿ ಈ ದಿನ ನಡೆಯುತ್ತೆ. ಹಾಗೆ ಈ ದಿನ ನಿಮ್ಮ ಬಂಧುಗಳಿಂದ, ಮಿತ್ರರಿಂದ ಒಂದು ಒಳ್ಳೆಯ ಸುದ್ದಿ ಸಿಕ್ಕುವಂಥದ್ದು, ಹಾಗೆ ಆಮಂತ್ರಣಗಳು ಕೂಡ ನಿಮಗೆ ಬರುವಂಥ ಸಾಧ್ಯತೆ ಇರುತ್ತೆ. ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ವಿಸ್ತರಣೆ ಇದೆ, ಹಾಗೆ ಲಾಭದಾಯಕವಾಗುವಂಥ ಒಂದು ಪ್ರಗತಿ ಕೂಡ ಇದೆ. ಇನ್ನು ಸ್ತ್ರೀ ವರ್ಗದವರಿಂದ ನಿಮಗೆ ವಿಶೇಷವಾದಂಥ ನೆರವು ಒದಗಿ ಬರುವಂಥದ್ದು ಇದೆ. ಇನ್ನು ಕಾನೂನು ಕಟ್ಟಳೆಗಳನ್ನು ಈ ದಿನ ನಿಕೃಷ್ಟವಾಗಿ ಪರಿಪಾಲನೆ ಮಾಡುವಂಥ ಅಗತ್ಯತೆ ಇದೆ. ಹಾಗೆ ಕೆಲವೊಮ್ಮೆ ನಿಮ್ಮ ಅತಿಯಾದಂತಹ ಆತ್ಮವಿಶ್ವಾಸವೇ ನಿಮ್ಮ ಅಪಾಯಕ್ಕೆ ಕಾರಣವಾಗಬಹುದು. ಹಾಗಾಗಿ ಎಲ್ಲದರಲ್ಲೂ ಕೂಡ ಒಂದು ಲಿಮಿಟ್ ಇರಲಿ, ಒಂದು ಮಿತಿ ಇರಲಿ, ಒಂದು ಚೌಕಟ್ಟಿನೊಳಗೆ ಈ ದಿನ ನೀವು ಕೆಲಸಗಳನ್ನು ಮಾಡಬೇಕು. ಇನ್ನು ಬಹಳ ಮುಖ್ಯವಾಗಿ ಈ ದಿನ ಹೊಗಳು ಭಟ್ಟರ ಮುಖಸ್ತುತಿಗಳಿಗೆ ನೀವು ಮರುಳಾಗಬೇಡಿ. ಅವರನ್ನು ದೂರ ಇಟ್ಟರೆ ತುಂಬ ಒಳ್ಳೆಯದು, ಇದು ನಿಮ್ಮ ಪ್ರಗತಿಗೆ ಕಾರಣವಾಗುತ್ತೆ. ಹಾಗಾಗಿ ಬೇರೆಯವರ ಮಾತಿಗೆ ಮರುಳಾಗಿ, ಬೇರೆಯವರ ದಾಕ್ಷಿಣ್ಯಕ್ಕೆ ಬಲಿಯಾಗಿ ಕೆಲಸಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಸ್ವಂತಿಕೆ ಉಳಿಸ್ಕೊಳ್ಳಿ, ಸ್ವತಂತ್ರವಾಗಿರಿ. ಹಾಗೆ ಸ್ವತಂತ್ರ ಆಲೋಚನೆ ಈ ದಿನ ನಿಮ್ಮ ಪ್ರಗತಿಗೆ ನಾಂದಿಯಾಗುತ್ತೆ. ಅದಕ್ಕಾಗಿಯೇ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ನಿಮ್ಮ ಇಷ್ಟದ ದೇವರನ್ನು ಪ್ರಾರ್ಥನೆ ಮಾಡ್ತಾ ಗಣಪತಿಯ ಸ್ತೋತ್ರದೊಂದಿಗೆ ಕೆಲಸ ಆರಂಭ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುತ್ತೆ. ಜೊತೆಗೆ ಏನೋ ಒಂದು ವಿಚಿತ್ರ ಅನುಭವ, ಎಲ್ಲೂ ಕೂಡ ಪರಿಪೂರ್ಣತೆ ಇಲ್ಲ, ಎಲ್ಲೋ ಒಂದು ಭಯದ ವಾತಾವರಣ. ಈ ಕೆಲಸ ಮಾಡಿದ್ರೆ ಏನಾಗುತ್ತೋ ಏನೋ ಅನ್ನುವಂಥ ಒಂದು ಹೆದರಿಕೆಯಲ್ಲೇ ಈ ದಿನದ ಜೀವನ ಇರುತ್ತೆ. ಹಾಗೆ ಯಾವುದೇ ಕೆಲಸ ಮಾಡಲಿಕ್ಕೂ ಕೂಡ ಧೈರ್ಯ ಇಲ್ಲ, ಆತ್ಮವಿಶ್ವಾಸ ಇಲ್ಲ. ಜೊತೆಗೆ ಬೇರೆಯವರನ್ನು ಅವಲಂಬನೆ ಮಾಡುವಂಥದ್ದು ಈ ದಿನ ಬಹಳ ಪ್ರಾಮಿನೆಂಟ್ ಆಗಿ ಇರುತ್ತೆ. ಇನ್ನು ಮನೆಯ ಹೊರಗೆ ಜವಾಬ್ದಾರಿಗಳು ಹೆಚ್ಚಾಗುತ್ತೆ. ಉದ್ಯೋಗದಲ್ಲಿ, ವ್ಯವಹಾರದಲ್ಲಿ, ವ್ಯಾಪಾರದಲ್ಲಿ ಈ ದಿನ ತೀವ್ರವಾದ ಪೈಪೋಟಿ ಇದೆ. ಶತ್ರುಗಳನ್ನು ಎದುರಿಸಬೇಕು, ಅವರ ಮಾತನ್ನು ಕೇಳಬೇಕು. ಹಾಗೆ ನಿಮ್ಮನ್ನು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಈ ದಿನ ನೀವು ಪ್ರತಿ ತಂತ್ರವನ್ನು ಕೂಡ ಹೂಡಬೇಕಾಗತ್ತೆ. ಅಂಥ ಒಂದು ಸಿದ್ಧತೆ, ಅಂಥ ಒಂದು ಪ್ರಯತ್ನ, ಸನ್ನಿವೇಶ, ನಿಮಗೆ ನೀವೇ ಗುರುವಾಗಿರ್ತೀರಿ. ಯಾಕೆಂದರೆ ನಾಳಿನ ಸನ್ನಿವೇಶವನ್ನು ನೋಡಿ ಈ ದಿನದಲ್ಲಿ ನೀವು ಪೂರ್ವ ಸಿದ್ಧತೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಎಲ್ಲಿ ಸಮಸ್ಯೆ ಬರುತ್ತೋ ಅಲ್ಲೇ ಪರಿಹಾರವನ್ನು ಕಂಡುಕೊಳ್ಬೇಕು. ಆದರೆ ಸ್ವಲ್ಪ ಅಲರ್ಟ್ ಆಗಿರುವಂಥದ್ದು ಉತ್ತಮ. ಇನ್ನು ಕುಟುಂಬ ಸದಸ್ಯರ ಜೊತೆಯಲ್ಲಿ ಯಾವುದೋ ಒಂದು ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ವಿವಾದಗಳು ಉಂಟಾಗುತ್ತೆ. ಏನೋ ಒಂದು ತಿಳುವಳಿಕೆ ಹೇಳ್ತೀರಿ, ಮಾರ್ಗದರ್ಶನ ಮಾಡಲಿಕ್ಕೆ ಹೋಗ್ತೀರಿ, ಆದರೆ ಅದೇ ಅಪಾರ್ಥವಾಗುತ್ತೆ, ಅದರಲ್ಲೇ ದ್ವಂದ್ವಾರ್ಥಗಳು ಕಾಣಿಸುತ್ತೆ. ಹಾಗಾಗಿ ನಿಮ್ಮ ಮಾತು, ನಿಮ್ಮ ಸಲಹೆ, ನಿಮ್ಮ ಮಾರ್ಗದರ್ಶನ ಕುಟುಂಬಸ್ಥರಿಗೆ ಇಷ್ಟ ಆಗಲ್ಲ. ಇದರಿಂದಲೇ ಪ್ರತಿರೋಧಗಳು ಉಂಟಾಗುವಂಥದ್ದು. ಏತಿ ಅಂದರೆ ಪ್ರೇತಿ ಅನ್ನುವಂತಹ ಸಂದರ್ಭ ಒದಗಿ ಬರುತ್ತೆ. ಸ್ವಲ್ಪ ಎಚ್ಚರಿಕೆ. ಇವೆಲ್ಲದರ ಒಟ್ಟಾರೆ ಸಾರಾಂಶ ಏನಿದೆ ಅದು ನಿಮ್ಮ ಮನಸ್ಸಿನ ಶಾಂತಿಯನ್ನು ಕದಡುತ್ತೆ. ಹಾಗೆ ನಿಮ್ಮ ಅಸ್ತಿತ್ವ ಕೂಡ ನಿಮಗೆ ಯಕ್ಷ ಪ್ರಶ್ನೆಯಾಗಿ ಉಳಿಯುವಂಥದ್ದು. ಹಾಗಾಗಿನೇ ಈ ದಿನದಲ್ಲಿ ಯಾರಿಗೆ ಎಷ್ಟೇ ಮಾಡಿದ್ರೂ ಅದರಿಂದ ಬರುವಂಥ ಫಲ ಅಷ್ಟೇ. ನಿಮ್ಮ ಒಂದು ಕರ್ತವ್ಯ, ನಿಮ್ಮ ಜವಾಬ್ದಾರಿ, ನೀವು ಋಣವನ್ನು ಹರಿಸ್ಕೊಳ್ಬೇಕು. ಅದಕ್ಕಾಗಿ ಕೆಲಸ ಮಾಡಿದ್ದೇನೆ ಅಂದುಕೊಂಡು ಸುಮ್ಮನೆ ಇರುವಂಥದ್ದು ಉತ್ತಮ. ಹಾಗಾಗಿ ಈ ದಿನದಲ್ಲಿ ತುಂಬ ಪ್ರಾಕ್ಟಿಕಲ್ ಆಗಿರುವಂಥ ಅನುಭವಗಳು ಉಂಟಾಗುತ್ತೆ, ವಿಚಿತ್ರವಾದ ಅನುಭವಗಳು ಉಂಟಾಗುವಂಥದ್ದು. ಹಾಗಾಗಿ ಈ ದಿನ ನಿಜವಾಗ್ಲೂ ಜೀವನ ಅಂದರೆ ಏನು, ಅದರ ಪಾಠ ಏನು, ಸಾರ ಏನು ಅರ್ಥ ಆಗಿಬಿಡುತ್ತೆ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಗಜಾನನ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಗಣಪತಿಯ ಸ್ತೋತ್ರ ಹೇಳ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ತುಲಾರಾಶಿ. ತುಲಾರಾಶಿಯವರಿಗೆ
ಈ ದಿನದ ಆರಂಭ ಅತ್ಯುತ್ತಮವಾಗಿರುತ್ತೆ. ತುಂಬ ಸಂತೋಷ ಇದೆ, ಲವಲವಿಕೆ ಇದೆ, ಎನರ್ಜಿ ಇದೆ. ಹಾಗೆ ಈ ಭಾಗ ಏನಿದೆ ತುಂಬ ಅನುಕೂಲಕರವಾಗಿರುವಂಥ ಫಲಿತಾಂಶವನ್ನು ತರುತ್ತೆ. ನಿಮ್ಮ ಪ್ರಯತ್ನಗಳಿಗೆ ಉತ್ತಮ ಫಲ ಅನ್ನುವಂಥದ್ದು ಸಿಕ್ಕತ್ತೆ. ಆದರೆ ವಿರೋಧಿಗಳ ಸಂಖ್ಯೆ ಜಾಸ್ತಿ ಆಗಬಾರ್ದು. ನಿಮ್ಮ ಸಾಧನೆಯ ಬಗ್ಗೆ, ನಿಮ್ಮಲ್ಲಿರುವಂಥ ಸೌಲಭ್ಯಗಳ ಬಗ್ಗೆ ಬೇರೆಯವರಿಗೆ ಹೇಳ್ಕೊಳ್ಬೇಡಿ. ಯಾಕೆಂದರೆ ಅದು ಅವರಲ್ಲಿಲ್ಲದೇ ಇದ್ದಾಗ ಹೊಟ್ಟೆ ಉರಿ ಬರುತ್ತೆ, ಹೊಟ್ಟೆ ಕಿಚ್ಚು ಪಡ್ತಾರೆ. ಇದರಿಂದ ವಿರೋಧಿಗಳು ಜಾಸ್ತಿ ಆಗುವಂಥದ್ದು. ಹಾಗೆ ನಿಮ್ಮ ಶ್ರೇಯಸ್ಸಿಗೂ ಕೂಡ ಅದು ಭಂಗ ತರುವಂಥ ಒಂದು ವಕ್ರ ದೃಷ್ಟಿಯನ್ನು ಬೀರೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವ ಮೊದಲು ಕೂಡ ನೀವು ಯೋಚನೆ ಮಾಡಬೇಕು, ಇದೊಂದು ಸೂಕ್ತವಾದ ವೇದಿಕೆನ, ಇಲ್ಲಿ ಅಭಿಪ್ರಾಯ ಹೇಳಿದ್ರೆ ಮನ್ನಣೆ ಇದೆಯೇ ಇಲ್ವೇ ಅನ್ನುವಂಥದ್ದನ್ನು ಲೆಕ್ಕಾಚಾರ ಮಾಡಿ ಮುಂದುವರಿಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ಮಾತಿನಲ್ಲಾಗಲಿ ನಡವಳಿಕೆಯಲ್ಲಾಗಲಿ ಸ್ವಲ್ಪ ನಿಯಂತ್ರಣವನ್ನು ಇಟ್ಕೊಳ್ಳಿ. ಇದೆರಡರಲ್ಲಿ ಸಾಮ್ಯತೆ ಇರಬೇಕು, ನುಡಿದಂತೆ ನಡಿಬೇಕು. ಇದು ನಿಮ್ಮ ಅಜೆಂಡಾ ಆಗಬೇಕಾಗತ್ತೆ. ಇನ್ನು ಈ ದಿನ ಕುಟುಂಬ ಸದಸ್ಯರ ಕಡೆ, ಅವರ ಆರೋಗ್ಯದ ಕಡೆ ಸ್ವಲ್ಪ ಗಮನ ಹರಿಸಬೇಕಾಗತ್ತೆ. ಇನ್ನು ಯಾವುದೇ ಒಂದು ಪ್ರಯತ್ನಗಳು ಈ ದಿನದಲ್ಲೇ ಪೂರ್ಣ ಆಗಲ್ಲ, ಇದು ಕೆಲವೊಂದು ಸಮಯವನ್ನು ಬೇಡುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನದ ನಿಮ್ಮ ಸ್ಪೀಡ್ಗಾಗಲಿ ನಿಮ್ಮ ವೇವ್ ಲೆಂತ್ಗಾಗಲಿ ಕೆಲಸಗಳಾಗದೇ ಇದ್ದಾಗ ನಿರಾಸೆ ಆಗುತ್ತೆ. ಆದರೂ ಕೂಡ ಮನಸ್ಸಿನಲ್ಲಿ ಇರಬೇಕು, ಇವತ್ತಲ್ಲ ನಾಳೆ ಒಳ್ಳೆಯ ಫಲಿತಾಂಶ ಬರುತ್ತೆ ಅನ್ನುವಂಥ ಆತ್ಮವಿಶ್ವಾಸ. ಇನ್ನು ಈ ದಿನದಲ್ಲಿ ಉದ್ಯೋಗವನ್ನು ಹುಡುಕ್ತಾ ಇರುವಂಥವ್ರಿಗೆ, ಉದ್ಯೋಗವನ್ನು ಬದಲಾವಣೆ ಮಾಡಿಕೊಳ್ಬೇಕು ಅನ್ನುವಂಥವ್ರಿಗೆ ಸದ್ಯದಲ್ಲೇ ಒಳ್ಳೆಯ ಸುದ್ದಿ ಸಿಕ್ಕುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬಹಳ ವಿಶೇಷ ಫಲವನ್ನು ಪಡ್ಕೊಳ್ತೀರಿ. ಯಶಸ್ಸು ಅನ್ನುವಂಥದ್ದು ಈ ದಿನ ನಿಮ್ಮ ಮುಖದಲ್ಲಿ ಮಂದಹಾಸವನ್ನು ತರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಅನುಕೂಲಕರವಾಗಿರುವಂಥ ದಿನ. ಕೆಲವೊಂದು ಅನಿರೀಕ್ಷತೆಗಳು ಉಂಟಾಗುವಂಥ ದಿನ, ಕೆಲವೊಂದು ಕುತೂಹಲಕಾರಿಯಾದಂತಹ ಸನ್ನಿವೇಶಗಳು ಈ ದಿನ ಎದುರಾಗುವಂಥದ್ದು ಇದೆ. ಹಾಗಾಗಿನೇ ಅನ್ಎಕ್ಸ್ಪೆಕ್ಟೆಡ್ ಆಗಿ ಈ ದಿನದಲ್ಲಿ ಬಹಳಷ್ಟು ವಿಚಾರಗಳನ್ನು ನೀವು ನೋಡ್ತೀರಿ, ಅದಕ್ಕೆ ಸಾಕ್ಷಿಯಾಗ್ತೀರಿ, ಅದನ್ನು ಅನುಭವಿಸ್ತೀರಿ ಈ ದಿನದಲ್ಲಿ. ಹಾಗೆ ಈ ದಿನ ಯಾವುದೇ ಪರಿಸ್ಥಿತಿ ಒಂದು ಅನಾನುಕೂಲಕರವಾಗಿದೆ, ಎಲ್ಲೋ ಒಂದು ಕಡೆ ನಷ್ಟಕ್ಕೆ ತಿರುಗ್ತಾ ಇದೆ ಅಂತ ಹೇಳಿದ್ರೆ ಬಹಳ ಬೇಗ ಎಚ್ಚೆತ್ತುಕೊಳ್ಳುವಂಥ ಒಂದು ಜಾಣತನ ಈ ದಿನ ಇದೆ. ಯಾರೋ ಗುರುಗಳು, ಹಿರಿಯರೋ, ನಿಮ್ಮ ಪ್ರೀತಿ ಪಾತ್ರರೋ ನಿಮ್ಮನ್ನು ಎಚ್ಚರಿಸ್ತಾರೆ, ಅಲರ್ಟ್ ಮಾಡ್ತಾರೆ. ಹಾಗಾಗಿನೇ ಈ ದಿನ ನಷ್ಟ ಆಗಲ್ಲ. ಬದಲಿಗೆ ಬೇರೆಯವರ ಒಂದು ಸಲಹೆ, ಮಾರ್ಗದರ್ಶನ ಕೇಳುವಂಥ ಸಂದರ್ಭದಲ್ಲೂ ಕೂಡ ನಿಮಗೆ ಸಂತೋಷ ಉಂಟಾಗುತ್ತೆ. ಏಕೆಂದರೆ ತುಂಬ ಪಾಸಿಟಿವ್ ಆಗಿ ಕೆಲವೊಂದು ವಿಚಾರಗಳನ್ನು ನೀವು ತೆಗೆದುಕೊಳ್ಳುವಂಥದ್ದು ಇದೆ. ಹಾಗಾಗಿ ಧನಾತ್ಮಕವಾದಂಥ ಆಲೋಚನೆ ನಿಮ್ಮಲ್ಲಿ ಧನಾತ್ಮಕವಾದಂಥ ಬದಲಾವಣೆಯನ್ನು ತರ್ತಾ ಇದೆ. ಇನ್ನು ಈ ದಿನದಲ್ಲಿ ಕೆಲಸ ಕಾರ್ಯಗಳು ಸುಗಮವಾಗಿ ನಡೀತಾ ಇರುತ್ತೆ. ಎಲ್ಲೋ ಒಂದು ಕಡೆ ನೀವಾಗಿ ಮಾಡಿಕೊಳ್ಳುವಂಥ ತಪ್ಪು, ಅದನ್ನು ಪ್ರಾಯೋಗಿಕವಾಗಿ ಮಾಡಬೇಕು. ಏನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕೆ ಹೋಗ್ತೀರಿ, ಅಲ್ಲಿ ಸ್ವಲ್ಪ ಎಡವಟ್ಟಾಗುವಂಥದ್ದು ಇದೆ. ಹಾಗಾಗಿ ಕೆಲವು ಕೆಲಸ ಕಾರ್ಯಗಳನ್ನು ನಿರಂತರವಾಗಿ ಇರುವಂಥ ರೀತಿಯಲ್ಲೇ ಸಾಗಲಿಕ್ಕೆ ಬಿಟ್ಬಿಡಿ. ಅದರ ಮಧ್ಯೆ ಈ ದಿನ ನಿಮ್ಮ ಕೈ ಚಳಕವನ್ನು ತೋರಿಸಲಿಕ್ಕೆ ಹೋಗಬೇಡಿ. ಇನ್ನು ವಿಶೇಷವಾಗಿ ಕುಟುಂಬದಲ್ಲಿರುವಂಥ ಆತ್ಮೀಯತೆಯ ಕಾಲಕ್ಷೇಪ ಏನಿದೆ, ಅದು ನಿಮ್ಮಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಪರಿಹಾರ ಮಾಡುತ್ತೆ. ಒಂದು ಒಗ್ಗಟ್ಟಿದೆ, ಒಟ್ಟಾರೆಯಾಗಿ ನೀವು ಟೀಮ್ ವರ್ಕ್ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನು ಸಾಬೀತುಪಡಿಸಲಿಕ್ಕೆ ಈ ದಿನ ಎಲ್ಲ ಅವಕಾಶಗಳು ಕೂಡ ಇದೆ. ಬಂದಿರುವಂಥ ಅವಕಾಶಗಳನ್ನು ಸದುಪಯೋಗಪಡಿಸ್ಕೊಳ್ಳಿ. ಯಾರ ಬಗ್ಗೆಯೂ ಕೂಡ ಈ ದಿನ ಅವಮಾನಕರವಾದಂಥ ಹೇಳಿಕೆಯನ್ನು ಕೊಡಬೇಡಿ, ಅಂಡರ್ ಎಸ್ಟಿಮೇಟ್ ಮಾಡಬೇಡಿ. ಏಕೆಂದರೆ ಪ್ರತಿಯೊಬ್ಬರಿಗೂ ಕೂಡ ಅವರದ್ದೇ ಆದಂಥ ಒಂದು ಸ್ವಂತಿಕೆ ಇದೆ, ಅವರದ್ದೇ ಆದಂಥ ಒಂದು ಪ್ರತಿಭೆ ಇದೆ, ಅದನ್ನು ಗೌರವಿಸಬೇಕು. ಹಾಗಾಗಿ ಲೀವ್ ಆ್ಯಂಡ್ ಲೆಟ್ ಲೀವ್ ಪಾಲಿಸಿಯನ್ನು ಸ್ವಲ್ಪ ಅನುಸರಣೆ ಮಾಡೋದರಲ್ಲಿ ಮುಂದಾಗ್ಬಿಡಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಸುಬ್ರಹ್ಮಣ್ಯ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನದಲ್ಲಿ ನಿಮ್ಮ ಕಷ್ಟದ ಪರಿಸ್ಥಿತಿಯಲ್ಲಿ ಯಾವ ಯಾವ ರೀತಿಯ ಸಹಕಾರಗಳು ಹೊರಗಿನಿಂದ ಸಿಕ್ಕತ್ತೆ ಅನ್ನುವಂಥದ್ದರ ಒಂದು ಪ್ರಾಯೋಗಿಕ ಪರಿಚಯ ಆಗುವಂಥ ದಿನ.
ಹಾಗಾಗಿ ನಿಮ್ಮ ಸ್ನೇಹಿತರು ಯಾರು, ನಿಮ್ಮ ಬಂಧುಗಳು ಯಾರು, ಯಾರಿಂದ ಯಾವ ರೀತಿಯ ಸಹಕಾರ ಆಗ್ತಾ ಇದೆ, ಅಸಹಕಾರ ಎಲ್ಲಿ ಉಂಟಾಯಿತು, ಹಾಗೆ ಭೇದಗಳು ಉಂಟಾಗಲಿಕ್ಕೆ ಕಾರಣ ಏನು, ಅದರ ಒಂದು ಪರಿಹಾರಕ್ಕಾಗಿ ಮಾಡಿರುವಂಥ ಕ್ರಮಗಳೇನು ಇತ್ಯಾದಿ ವಿಚಿತ್ರವಾದ ಆಲೋಚನೆಗಳು ಬರುವಂಥ ದಿನ ಕೂಡ. ಹಾಗಾಗಿನೇ ಈ ದಿನ ನಿಮ್ಮ ಮನಸ್ಸು ಗೊಂದಲದ ಗೂಡಾಗಿ ಇರುವಂಥದ್ದು, ಯಾವುದರಲ್ಲೂ ಒಂದು ಕ್ಲಾರಿಟಿ ಇಲ್ಲ, ಇಷ್ಟೇ ಕೆಲಸವನ್ನು ಮಾಡಬೇಕು ಅನ್ನುವಂಥ ಒಂದು ಅಜೆಂಡಾ ಕೂಡ ನಿಮ್ಮ ಮನಸ್ಸಿನಲ್ಲಿರಲ್ಲ. ಭಗವಂತ ಇಟ್ಟಾಗ ಆಗಲಿ ಅಂತ ಹೇಳೇನೆ ಈ ದಿನವನ್ನು ನೀವು ಗಾಳಿಗೆ ತೂರುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಈ ದಿನದ ಸಂಪಾದನೆ ಶೂನ್ಯವಾಗಿರುವಂಥದ್ದು, ಈ ದಿನದ ಸಾಧನೆ ನಿಮಗೆ ಪ್ರಾರಂಭಿಕ ಹಂತದಲ್ಲೇ ಇರುವಂಥದ್ದು. ಹಾಗಾಗಿನೇ ಈ ದಿನದಲ್ಲಿ ನೀವು ಇನ್ನಷ್ಟು ಶ್ರಮ ಪಡಬೇಕು, ಇನ್ನಷ್ಟು ಕಷ್ಟಪಡಬೇಕು. ನಿರಾಶಾದಾಯಕವಾದಂಥ ಹಣಕಾಸಿನ ಸ್ಥಿತಿ ಇದೆ, ಖರ್ಚು ಜಾಸ್ತಿ ಆಗ್ತಾ ಇದೆ, ಅದನ್ನು ನಿಯಂತ್ರಣ ಮಾಡಬೇಕು, ಅದಕ್ಕಾಗಿ ಹೊಸ ಆಲೋಚನೆಗಳು ಬರುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ಮನಸ್ಸು ವೇಗವಾಗಿ ಹರಿದಾಡುವಂಥದ್ದು, ಚಂಚಲವಾಗಿ ಇರುವಂಥದ್ದು. ಅದರ ಜೊತೆಗೆ ಈ ದಿನ ಕುಟುಂಬದಲ್ಲಿ ಕೆಲವೊಂದು ಉದ್ವಿಗ್ನತೆಗಳು ಉಂಟಾಗುವಂಥದ್ದು ಕೂಡ ಇದೆ. ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಮನಸ್ತಾಪ, ಆಗಬೇಕಾಗಿರುವಂಥ ಕೆಲಸಗಳ ಕಡೆ ಗಮನ ಇಲ್ಲ. ಹಾಗೆ ದೂರದ ಸಂಬಂಧಿಗಳಿಂದ ಈ ದಿನ ನಿಮಗೆ ಒಂದು ಸಾಂತ್ವನದ ಮಾತಿದೆ, ಅವರ ಒಂದು ಅನುಭವ, ಅವರ ಸಹಾಯ ಸಹಕಾರ ಈ ದಿನ ನಿಮ್ಮನ್ನು ಸ್ವಲ್ಪ ಸಂತೋಷದಲ್ಲಿಡುತ್ತೆ. ಹಾಗೆ ಈ ದಿನ ಸಾಧ್ಯವಾದಷ್ಟು ನೀವು ಸಂತೋಷ ಪಡುವಂಥ ವಿಚಾರಗಳಲ್ಲಿ ತೊಡಗಿಸ್ಕೊಳ್ಳಿ. ನಿಮ್ಮ ವಿಚಾರಗಳಲ್ಲಿ ಯಾರಿಗೆ ಶ್ರದ್ಧೆ ಇದೆ, ಯಾರು ನಿಮ್ಮ ಪರವಾಗಿದ್ದಾರೆ ಅಂಥವರನ್ನು ಭೇಟಿ ಮಾಡಿ, ಮಾತುಕತೆ ನಡೆಸಿ, ನಿಮಗೆ ಇಷ್ಟವಾಗಿರುವಂಥ ಸ್ಥಳಕ್ಕೆ ಭೇಟಿ ಮಾಡಿ. ಈ ದಿನ ನಿಮ್ಮ ಮನಸ್ಸು ಸ್ವಲ್ಪ ಹಗುರವಾಗುತ್ತೆ, ಸಂತೋಷದಿಂದ ಕೂಡಿರುತ್ತೆ. ಹಾಗಾಗಿನೇ ಈ ದಿನದ ವಾತಾವರಣದಿಂದ ಸ್ವಲ್ಪ ಹೊರಬರಬೇಕು ಅನ್ನುವಂಥ ಪ್ರಯತ್ನ, ಅದಕ್ಕೆ ಒಳ್ಳೆಯ ಫಲ ಸಿಕ್ಕತ್ತೆ. ಪ್ರಯತ್ನವನ್ನು ಮುಂದುವರಿಸಿ. ಅದಕ್ಕಾಗಿ ನಿಮ್ಮ ಮನೆ ದೇವರೇ ನಿಮಗೆ ಸಹಾಯಕವಾಗಿ ನಿಲ್ಲಬೇಕು. ಹಾಗೆ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನದ ಪರಿಸ್ಥಿತಿಯ ಅರಿವು ನಿಮಗೆ ಇರಬೇಕು. ಪರಿಸ್ಥಿತಿಯನ್ನು ನಿಮ್ಮ ಹತೋಟಿಯಲ್ಲಿ ಇಟ್ಕೊಳ್ಬೇಕು. ಎಲ್ಲವೂ ಕೂಡ ನಿಮ್ಮ ಒಂದು ಸ್ವಾರ್ಥಕ್ಕೆ ಬಳಸಿಕೊಳ್ಳುವುದರ ಬದಲು ಈ ದಿನ ಬೇರೆಯವರಿಗಾಗಿಯೂ ಕೂಡ ನೀವು ಕೆಲಸಗಳನ್ನು ಮಾಡಬೇಕಾಗತ್ತೆ. ಕೆಲವೊಂದು ಪೂರಕ ಕೆಲಸಗಳಿರ್ಬೋದು, ಕೆಲವೊಂದು ಹೊಸದಾಗಿ ಆರಂಭ ಆಗುವಂಥದ್ದು ಇರ್ಬೋದು. ಒಟ್ಟಾರೆ ಈ ದಿನ ಪರಿಸ್ಥಿತಿಗೆ ತಕ್ಕಂತೆ ನಿಮ್ಮ ಕೆಲಸಗಳನ್ನು ಹೊಂದಾಣಿಕೆ ಮಾಡಿಕೊಳ್ಬೇಕಾಗತ್ತೆ. ಹಾಗೆ ಈ ದಿನದ ಹಣಕಾಸಿನ ವ್ಯವಹಾರಗಳು ನಿಮಗೆ ಅಷ್ಟೊಂದು ಉತ್ಸಾಹವನ್ನು ತರ್ತಾ ಇಲ್ಲ, ನಿರುತ್ಸಾಹ ಜಾಸ್ತಿ ಇದೆ. ಎಷ್ಟೇ ಪ್ರಯತ್ನ ಪಟ್ಟರೂ ಎಲ್ಲೋ ಒಂದು ಕಡೆ ಸೋಲಾಗ್ತಾ ಇದೆ, ಎಲ್ಲೋ ಒಂದು ಕಡೆ ಆರೋಗ್ಯ ಕೂಡ ಕೈ ಕೊಡ್ತಾ ಇದೆ ಅನ್ನುವಂಥ ಭಾವನೆ ನಿಮ್ಮ ಮನಸ್ಸಿಗೆ ಬರ್ತಾ ಇರುತ್ತೆ. ಕುಟುಂಬ ಸದಸ್ಯರಲ್ಲಿ ಇದ್ದಂತಹ ಅನಾರೋಗ್ಯದ ಸ್ಥಿತಿ ನಿಮ್ಮನ್ನು ಮತ್ತಷ್ಟು ಬಾಧಿಸುತ್ತೆ. ಸ್ವಲ್ಪ ಓಡಾಟ, ಖರ್ಚು ವೆಚ್ಚಗಳು ಕೂಡ ಹೆಚ್ಚಾಗಿರುವಂಥದ್ದು. ಜೊತೆಗೆ ನಿಮ್ಮ ಸ್ವಂತ ಆರೋಗ್ಯ ಕೂಡ ನಿರ್ಲಕ್ಷ್ಯ ಮಾಡಿಬಿಡ್ತೀರಿ. ಇದು ಕೂಡ ಈ ದಿನ ನಿಮಗೆ ದುಬಾರಿಯಾಗುತ್ತೆ. ಇನ್ನು ಸಂಚಾರದಲ್ಲಿ, ಒಂದು ಪ್ರಯಾಣದಲ್ಲಿ ನಿಮಗೆ ಅಷ್ಟೊಂದು ಶುಭ ಇಲ್ಲ, ಲಾಭ ಇಲ್ಲ. ಅಲ್ಲೂ ಕೂಡ ಏನೋ ಒಂದು ಅವಘಡಗಳು ಸಂಭವಿಸುವಂಥದ್ದು ಇದೆ. ಒಟ್ಟಾರೆ ಈ ದಿನದ ಪ್ರಯತ್ನಗಳು ನಿಮಗೆ ಅಷ್ಟೊಂದು ಫಲವನ್ನು ಕೊಡಲ್ಲ. ನಿಮ್ಮ ಒಂದು ಶ್ರಮಕ್ಕೆ ಸಾರ್ಥಕ ಆಗಲ್ಲ. ಏಕೆಂದರೆ ಯಾವುದೇ ವಿಚಾರದಲ್ಲೂ ಕೂಡ ಈ ದಿನ ಪೂರ್ಣ ಫಲ ಅನ್ನುವಂಥದ್ದು ಇರಲ್ಲ, ಪೂರ್ಣವಾದ ತೃಪ್ತಿ ಕೂಡ ನಿಮಗೆ ಸಿಕ್ಕಲ್ಲ. ಹಾಗಾಗಿನೇ ಈ ದಿನದಲ್ಲಿ ಸ್ವಲ್ಪ ಒತ್ತಡಗಳಿಂದಲೇ ಜೀವನವನ್ನು ಮಾಡಬೇಕಾಗತ್ತೆ. ಇನ್ನು ಕೆಲವೊಂದು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಎಡವುವಂಥ ಸಾಧ್ಯತೆ ಜಾಸ್ತಿ ಇದೆ. ಹಾಗಾಗಿ ಈ ದಿನ ಯಾವುದೇ ನಿರ್ಧಾರಕ್ಕೆ ಕೈ ಹಾಕಬೇಡಿ, ಆದಷ್ಟು ಅದನ್ನು ಮುಂದಕ್ಕೆ ಹಾಕುವಂಥದ್ದು ಉತ್ತಮ. ಇನ್ನು ಈ ದಿನದಲ್ಲಿ ಆರ್ಥಿಕ ಪ್ರಗತಿಗಾಗಿ ಯಾವುದೇ ಸಾಲ ಸೋಲವನ್ನು ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ಬಂಡವಾಳ ಹಾಕಬೇಕು ಅಂತ ಸಾಲ ತರಬೇಡಿ. ಹಳೆಯ ಸಾಲವನ್ನು ತೀರಿಸಲಿಕ್ಕೆ ಹೊಸ ಸಾಲವನ್ನು ಮಾಡಬೇಡಿ. ಹಣಕಾಸಿನ ವಿಚಾರದಲ್ಲಿ ತುಂಬ ಎಚ್ಚರಿಕೆ ಇರಿ. ಇನ್ನು ಈ ದಿನದಲ್ಲಿ ಪ್ರಮುಖ ವ್ಯಕ್ತಿಗಳ ಪರಿಚಯ ಆಗುತ್ತೆ. ಅಂಥ ಪರಿಚಯವನ್ನು ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಉಪಯೋಗಿಸ್ಕೊಳ್ಳುವಂಥದ್ದು ಜಾಣತನ. ಇನ್ನು ವ್ಯವಹಾರದಲ್ಲಿ ಸ್ವಲ್ಪ ನಿಧಾನವಾದಂಥ ಪ್ರಗತಿ ಇದೆ. ತಾಳ್ಮೆಯಿಂದ ಇರಿ, ಕೋಪ ಮಾಡಿಕೊಳ್ಬೇಡಿ. ಯಾರ ಬಗ್ಗೆನೂ ಕೂಡ ಈ ದಿನ ಅಸಹನೆಯನ್ನು ವ್ಯಕ್ತಪಡಿಸುವಂಥದ್ದು, ಹಾಗೆ ಅವರ ಒಂದು ನಡತೆಯಲ್ಲಾಗಲಿ ಮಾತಿನಲ್ಲಾಗಲಿ ದೋಷವನ್ನು ಹುಡುಕುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ಅಷ್ಟೊಂದು ಶೋಭೆ ತರಲ್ಲ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ದಾರಿದ್ರ್ಯ ದಹನ ಶಿವಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ. ಪಾರ್ವತಿ ಪರಮೇಶ್ವರರನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ. ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ.
ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಪ್ರಗತಿದಾಯಕವಾದಂತಹ ದಿನ. ಅದರಲ್ಲೂ ಕೆಲವೊಂದು ವಿಚಾರಗಳಲ್ಲಿ ತುಂಬ ಚರ್ಚೆ ಮಾಡಿ ಆ ವಿಚಾರವನ್ನು ಮಥಿಸಿ ಅದರಲ್ಲಿ ನೀವು ತೊಡಗಿಸ್ಕೊಳ್ಳುವಂಥದ್ದು ಇದೆ. ಹಾಗಾಗಿ ಯಾವುದನ್ನು ಕೂಡ ನೀವು ಬಡಪಟ್ಟಿಗೆ ಒಪ್ಪಲ್ಲ. ಎಲ್ಲದರಲ್ಲೂ ಕೂಡ ಒಂದು ಪ್ರಶ್ನೆ ಹಾಕಿ ಅದನ್ನು ಮನಸ್ಸಿಗೆ ಹದ ಮಾಡಿಕೊಂಡೇ ನೀವು ಮುಂದುವರಿಯುವಂಥದ್ದು. ಹಾಗಾಗಿ ಎಲ್ಲ ವಿಚಾರಗಳು ಕೂಡ ತುಂಬ ಪ್ರಾಯೋಗಿಕವಾಗಿರಬೇಕು, ಪ್ರಾಕ್ಟಿಕಲ್ ಆಗಿರಬೇಕು ಅನ್ನುವಂಥ ಒಂದು ವಿಚಾರ ಮನಸ್ಸಿನಲ್ಲಿರುತ್ತೆ. ಹಾಗೆ ಈ ದಿನ ಬಂಧು ಮಿತ್ರರ ಒಂದು ಸಲಹೆ, ಅವರ ಮಾರ್ಗದರ್ಶನ, ಅದು ನಿಮ್ಮ ಜೀವನದಲ್ಲಿ ಹೊಸ ತಿರುವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ನಿಮ್ಮಲ್ಲಿ ಇದುವರೆಗೆ ನಿಮಗೆ ಗೊತ್ತಿಲ್ಲದೇ ಇರುವಂಥ ವಿಚಾರ ಈ ದಿನ ಗೊತ್ತಾಗುತ್ತೆ. ಹಾಗೆ ಈ ದಿನದ ವಿಚಾರಗಳನ್ನು ಸರಿಯಾಗಿ ಗುರುತಿಸಿಕೊಂಡು ಮುಂದುವರಿಯುವಂಥದ್ದು ತುಂಬ ಉತ್ತಮ, ಅದರಲ್ಲಿ ಯಶಸ್ಸಿದೆ. ಹಾಗೆ ನಿಮ್ಮ ಪ್ರೀತಿ ಪಾತ್ರರಾಗಲಿ, ನಿಮ್ಮ ಸಂಗಾತಿಯಾಗಲಿ ಈ ದಿನ ನಿಮ್ಮ ನೆರವಿಗೆ ಬರುವಂಥದ್ದು, ಅದು ನಿಮಗೆ ಸಂತೋಷವನ್ನು ತರುತ್ತೆ. ಜೊತೆಗೆ ಸ್ವಲ್ಪ ಎಚ್ಚರಿಕೆಯನ್ನು ಕೂಡ ಕೊಡುವಂಥದ್ದಾಗಿದೆ. ಇನ್ನು ಈ ದಿನದಲ್ಲಿ ನಿಮ್ಮ ಆಲೋಚನೆಯ ದಾರಿಯಲ್ಲಿ ಸ್ನೇಹಿತರ ಪ್ರಭಾವ ಬೀಳಬಾರ್ದು, ಆ ರೀತಿ ನೋಡಿಕೊಳ್ಳಿ. ಏಕೆಂದರೆ ಅವರಿಂದ ಯಾವುದೇ ರೀತಿಯ ಸ್ವಾರ್ಥ ಆಗದ ರೀತಿಯಲ್ಲಿ ನಿಮ್ಮ ಜೀವನ ಇರಬೇಕು. ಮೂರನೆಯವರ ಒಂದು ವಿಚಾರದಲ್ಲಿ ನೀವು ಹಸ್ತಕ್ಷೇಪ ಮಾಡಬೇಡಿ. ನಿಮ್ಮ ವೈಯಕ್ತಿಕ ಬದುಕಿನಲ್ಲಿ ಮೂರನೆಯವರು ಕೂಡ ಹಸ್ತಕ್ಷೇಪ ಮಾಡಬಾರ್ದು, ಆ ರೀತಿಯಲ್ಲಿ ನೋಡ್ಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ಬೇರೆಯವರ ಮಾತಿಗೆ ಕಿವಿ ಕೊಡದೆ ನೀವು ಆಯ್ಕೆ ಮಾಡಿಕೊಂಡಿರುವಂಥ ವಿಚಾರಕ್ಕೆ ನೀವು ಬದ್ಧರಾಗಿರಿ. ಒಳ್ಳೆಯ ಫಲ, ಅದ್ಭುತವಾದಂಥ ವಿಚಾರಗಳು ನಿಮಗೆ ಹೊಳೆದು ಬರುತ್ತೆ. ಹಾಗೆ ಈ ದಿನ ಮೌಲ್ಯದ ವಸ್ತುಗಳನ್ನು ಖರೀದಿ ಮಾಡ್ತೀರಿ. ಎಲ್ಲೋ ಒಂದು ಕಡೆ ಒಳ್ಳೆಯ ಮಾತು, ಒಳ್ಳೆಯ ಉಡುಗೊರೆ ನಿಮಗೆ ಸಿಕ್ಕುವಂಥ ಸಾಧ್ಯತೆಗಳು ಕೂಡ ಇದೆ. ಒಟ್ಟಾರೆ ಈ ದಿನದಲ್ಲಿ ನಿಮ್ಮ ವೃತ್ತಿಯಲ್ಲಿ, ನಿಮ್ಮ ಪ್ರಯತ್ನದಲ್ಲಿ ಪ್ರಗತಿ ಬಹಳ ವಿಶೇಷವಾಗಿ ಕಂಡುಬರುತ್ತೆ. ಸಂತೋಷ ಇದೆ, ಸುಖ ಇದೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿ, ಶಿವಪಾರ್ವತಿಯರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಸಂಭ್ರಮದ ದಿನ. ನಿಮ್ಮ ಅಪೇಕ್ಷೆಯಂತೆ ಕೆಲಸ ಕಾರ್ಯಗಳು ನಡೆಯುವಂಥ ದಿನ. ಹಾಗಾಗಿ ಪ್ರತಿಯೊಂದು ವಿಚಾರವೂ ಕೂಡ ಈ ದಿನ ನಿಮ್ಮ ಆಯ್ಕೆಯಂತೆ, ನಿಮ್ಮ ಅನಿಸಿಕೆಯಂತೆ, ನಿಮ್ಮ ಪ್ರಯತ್ನದಂತೆ ನಡೆಯುವಂಥದ್ದು. ಒಳ್ಳೆಯ ಫಲ ಕೂಡ ಸಿಕ್ಕತ್ತೆ. ನಿಮ್ಮ ಆತ್ಮೀಯರನ್ನು ಈ ದಿನ ಭೇಟಿ ಮಾಡ್ತೀರಿ. ಅವರ ಜೊತೆ ಮಾತುಕತೆ, ಅವರ ಸಂವಹನ, ಸಂಪರ್ಕ ನಿಮಗೆ ಸಂತೋಷವನ್ನು ತರುತ್ತೆ. ಹಾಗೆ ಈ ದಿನ ಕಳೆದು ಹೋಗಿರುವಂಥ ವಸ್ತು ನಿಮಗೆ ಸಿಕ್ಕುವಂಥದ್ದು ಇದೆ. ಹಾಗಾಗಿ ಇಲ್ಲಿಯವರೆಗೆ ಮರೆತಿದ್ದಂತಹ ಕೆಲವೊಂದು ವಿಶೇಷ ಘಟನೆಗಳಿರ್ಬೋದು, ಕೆಲವೊಂದು ವಸ್ತುಗಳಿರ್ಬೋದು, ಅದು ಈ ದಿನ ನಿಮ್ಮ ಕಣ್ಣ ಮುಂದೆ ಬಂದು ನಿಲ್ಲುತ್ತೆ. ಹಾಗಾಗಿನೇ ಸಂತೋಷ ಏನಂದರೆ, ಕಳ್ಕೊಂಡಿರುವಂಥದ್ದನ್ನು ನೋಡಿದಾಗ ಅದನ್ನು ಮತ್ತೆ ಸಂಪಾದನೆ ಮಾಡಿಕೊಂಡಷ್ಟು ಸಾರ್ಥಕ ನಿಮಗೆ ಲಭ್ಯವಾಗುತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಆತ್ಮವಿಶ್ವಾಸದಲ್ಲಿ ತುಂಬ ಹೆಚ್ಚಳ ಇರುತ್ತೆ. ಆದಾಯ ಉತ್ತಮವಾಗಿದೆ. ಹಾಗೆ ನಿಮ್ಮ ಆಲೋಚನೆ ಬಹಳ ವಿಶೇಷ ರೀತಿಯಲ್ಲಿ ನಿಮಗೆ ಒಳ್ಳೆಯ ಫಲವನ್ನು ತಂದುಕೊಡುವಂಥದ್ದು ಇದೆ. ಇನ್ನು ದೀರ್ಘಾವಧಿಯ ಯೋಜನೆಗಳನ್ನು ಹಾಕಿಕೊಳ್ಳುವಂಥದ್ದು. ಇವತ್ತಲ್ಲ ನಾಳೆಗೆ ಬೇಕಾದಂತಹ ಕೆಲವು ಕ್ರಮಗಳನ್ನು ಕೈಗೊಳ್ತೀರಿ. ಸ್ಥಿರಾಸ್ತಿಯ ಬಗ್ಗೆ ಆಗಲಿ, ಹಣದ ಉಳಿತಾಯದ ಬಗ್ಗೆ, ಇನ್ವೆಸ್ಟ್ಮೆಂಟ್ ವಿಚಾರದಲ್ಲಾಗಲಿ, ಅಥವಾ ನಿಮ್ಮ ಮುಂದಿನ ಬದುಕು, ನಿಮ್ಮ ಉನ್ನತ ವ್ಯಾಸಂಗ, ವಿವಾಹದ ಜೀವನ, ಸಂತಾನ, ಸಂತತಿ ಇತ್ಯಾದಿಗಳ ಬಗ್ಗೆ ಕೂಡ ಒಳ್ಳೆಯ ಆಲೋಚನೆಗಳು ಈ ದಿನ ಬರುವಂಥದ್ದು ಇದೆ. ಹಾಗಾಗಿ ಈ ದಿನ ನಿಮ್ಮ ಮುಂದಿನ ಜೀವನಕ್ಕೆ ಒಂದು ಒಳ್ಳೆಯ ಅಡಿಪಾಯವನ್ನು ನಿರ್ಮಾಣ ಮಾಡಿಕೊಡುತ್ತೆ. ಹಾಗಾಗಿನೇ ಈ ದಿನ ಬಹಳ ಪ್ರಮುಖವಾದಂತಹ ವಿಚಾರಗಳು ನಿಮ್ಮ ಗಮನಕ್ಕೆ ಬರುತ್ತೆ. ಪ್ರಮುಖ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತೀರಿ, ತೀರ್ಮಾನ ಕೈಗೊಳ್ಳುವಂಥದ್ದು ಇದೆ. ಒಟ್ಟಾರೆ ಈ ದಿನ ನಿಮ್ಮ ಮಾತು ಪ್ರಬುದ್ಧವಾಗಿರುತ್ತೆ. ನಿಮ್ಮ ಮಾತಿಗೆ ಒಂದು ಮೌಲ್ಯ ಇದೆ, ಒಂದು ತೂಕ ಇದೆ. ಅಭಿಪ್ರಾಯವನ್ನು ಕೂಡ ಈ ದಿನ ಬಹಳಷ್ಟು ಮಂದಿ ಕೇಳಿಸ್ಕೊಳ್ತಾರೆ, ಅದನ್ನು ಪರಿಪಾಲನೆ ಮಾಡ್ತಾರೆ. ಅಂತಹ ಒಂದು ದೃಢವಾದಂತಹ ಈ ಸಲಹೆ ನೀಡುವಂಥ ಒಂದು ಬುದ್ಧಿ ನಿಮಗಿರುತ್ತೆ. ಆದರೆ ಈ ದಿನ ನಿಮ್ಮ ವೈಯಕ್ತಿಕ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನದಲ್ಲಿ ನೀವು ಮಹಾಲಕ್ಷ್ಮಿ ಅಷ್ಟಕವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1.